ಶ್ರೀ ಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಾವೇವ ಜಾತೌ ಭರತಶ್ಚ ನಾಮ್ನಾ ಶತ್ರುಘ್ನ ಇತ್ಯೇವ ಚ ರಾಮತೋನು ಪೂರ್ವಂ ಸುಮಿತ್ರಾ ತನಯಶ್ಚ ಶೇಷಃ ಸಲಕ್ಷ್ಮಣೋ ನಾಮ ರಘುತ್ತಮಾತನು. ಹೀಗೆ ರಾಮದೇವರು, ಅನಂತರ ಲಕ್ಷ್ಮಣ, ಭರತ, ಶತ್ರುಘ್ನ ಹೀಗೆ 4 ಜನ ಅವತಾರ ಮಾಡಿದ್ದಾರೆ. ಅದರಲ್ಲಿ ಕೌಸಲ್ಯಕಾ ಪುತ್ರ ಉರುಕ್ರಮೋಸೌ ನಿನ್ನೆ ಹೇಳಿದೆ. ಲಕ್ಷ್ಮಣ ದೊಡ್ಡವನು, ಭರತ ದೊಡ್ಡವನು, ಲಕ್ಷ್ಮಣನೇ ದೊಡ್ಡವನು ಅಂತ ಹೇಳಿ ಸ್ಪಷ್ಟ ವಾಲ್ಮೀಕಿ ರಾಮಾಯಣ ಸಾಕಷ್ಟು ಸರ್ತಿ ಹೇಳಿದ್ದಾರೆ. ಮಧ್ವದಲ್ಲಿ ಬಂದಿದೆ, ಸಂಗ್ರಹ ರಾಮಾಯಣದಲ್ಲಿ ಹೇಳ್ತಾರೆ, ಮತ್ತು ಭಾಸಾದಿ ನಾಟಕಗಾರರು ಹಾಗೆ ಹೇಳ್ತಾರೆ. ಹೀಗೆಲ್ಲ ದೃಷ್ಟಿಯಿಂದ ಕೂಡ ಲಕ್ಷ್ಮಣನೇ ಜ್ಯೇಷ್ಠ. ಕೌಸಲ್ಯಕಾ ಪುತ್ರ ಉರುಕ್ರಮೋಸೌ ಏಕಃ. ಉರುಕ್ರಮಃ ನಾರಾಯಣಃ, ಕೌಸಲ್ಯಕಾ ಪುತ್ರಃ. ತಥೈಕೋ ಭರತಸ್ಯ ಮಾತುಃ ಉಹೌ ಸುಮಿತ್ರಾತನಯೌ ನೃಪಸ್ಯ ಚತ್ವಾರ ಏತೇಹಿ ಅಮರೋತ್ತಮಾಃ ಸುತಾಃ. ಕೌಸಲ್ಯಕಾ ಪುತ್ರಃ, ಕೌಸಲ್ಯಯ ಪುತ್ರ, ಉರುಕ್ರಮಃ ಶ್ರೀರಾಮ. ಏಕಃ ತಥೈಕಃ ಭರತಸ್ಯ ಮಾತು, ಒಬ್ಬನೇ, ಕೌಸಲ್ಯಗೆ ಒಬ್ಬನೇ ಮಗ. ಭರತಸ್ಯ ಮಾತು ತಥಾ ಏಕಃ, ಕೈಕೇಯಿಗೆ ಒಬ್ಬನೇ ಮಗ. ಆದರೆ ಉಹೋ ಸುಮಿತ್ರಾತನಯವು, ಸುಮಿತ್ರೆಗೆ 2 ಮಕ್ಕಳು. ಕೌಸಲ್ಯಗೆ ಒಬ್ಬ ಮಗ ಶ್ರೀರಾಮ, ಕೈಕೇಯಿಗೆ ಒಬ್ಬ ಮಗ ಭರತ, ಅನಂತರ ಸುಮಿತ್ರೆಗೆ 2 ಮಕ್ಕಳು ಲಕ್ಷ್ಮಣ ಮತ್ತು ಶತ್ರುಘ್ನ. ನೃಪಸ್ಯ, ಹೀಗೆ ನೃಪಸ್ಯ ದಶರಥಸ್ಯ. ಚತ್ವಾರಃ ಏತೇಹಿ ಅಮರೋತ್ತಮಾಃ ಸುತಾಃ. ಹೀಗೆ 4 ಜನ ಯಾರಿವರು? ಅಮರೋತ್ತಮಾಃ, ದೇವೋತ್ತಮರಾದಂಥ ಮಕ್ಕಳು. ದೇವೋತ್ತಮರು ಒಂದು ಎಲ್ಲರೂ ಈಕ್ವಲ್ ಆಗಿ ಹೇಳಿದಾಗಾಯ್ತಲ್ಲ ಅಂತ ಕೇಳಿದರೆ ಅಲ್ಲ, ಅದನ್ನೇ ಹೇಳ್ತಾರೆ. ಸಂಕರ್ಷಣಾದ್ಯೈ ಸ್ತ್ರಿಭಿರೇವ ರೂಪೈಃ ಆವಿಷ್ಟ ಆಸೀತ್ ತ್ರಿಷುತೇಷು ವಿಷ್ಣುಃ ಇಂದ್ರೋಂಗದೇ ಚೈವ ತತೋಂಗದೋ ಹಿ ಬಲೀನಿತಾಂತಂ ಸ್ತಬಭೂವ ಶಶ್ವತ್. ಸಂಕರ್ಷಣಾದ್ಯೈಃ ತ್ರಿಭಿಃ ಏವ ರೂಪೈಃ ಆವಿಷ್ಟಃ ಆಸೀತ್ ತ್ರಿಷು ತೇಷು ವಿಷ್ಣುಃ ಇಂದ್ರಃ ಅಂಗದೇ ಚೈವ ಇಂದ್ರಃ ಅಂಗದೇ ಚ ಏವ ತತ ಅಂಗದಃ ಹಿ ಬಲಿ ನಿತಾಂತಂ ಸಹ ಬಭೂವ ಶಶ್ವತ್. ಇದು ವಾಸುದೇವ ರೂಪ, ಸಾಕ್ಷಾತ್ ರಾಮ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಈ 4 ರೂಪಗಳೇ ಅವತಾರ ಮಾಡಿದ್ರು. ಅದರಲ್ಲಿ ರಾಮ ಸಾಕ್ಷಾತ್ ವಾಸುದೇವ ರೂಪ. ಇನ್ನು ಲಕ್ಷ್ಮಣ, ಭರತ, ಶತ್ರುಘ್ನರಲ್ಲಿ ಸಂಕರ್ಷಣಾದ್ಯೈಹಿ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಈ ಕ್ರಮದಲ್ಲೂ ಲಕ್ಷ್ಮಣ ಜ್ಯೇಷ್ಠ. ಮತ್ತೆ ಸಂಕರ್ಷಣ ಯಾರಲ್ಲಿರೋದು? ಲಕ್ಷ್ಮಣರಲ್ಲಿ. ಆ ಕ್ರಮ, ಈ ಕ್ರಮ ಬಿಡೋ ಕಾರಣ ಇಲ್ಲ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ಅದರಿಂದ ಆ ಕ್ರಮದಲ್ಲೂ ಸರಿಯಾಗಿ ಲಕ್ಷ್ಮಣ 3 ರೂಪದಲ್ಲಿ ಆವೇಶ ರೂಪಗಳು. ಇದನ್ನು ಯಾತಕ್ಕೆ ಹೇಳಿದರು ಅಂದರೆ, ಎಲ್ಲರೂ ದೇವರು ಅಂದರೆ ನಾರಾಯಣ ದೇವರು, ಆವೇಶಗಳು ದೇವರು, ಆ ಅರ್ಥದಲ್ಲಿ ಇವರು. ಇವರೆಲ್ಲ ಅಮರರು. ಪರಮಾತ್ಮ ಅಮರೋತ್ತಮ, ಸರ್ವೋತ್ತಮ. ಆವಿಷ್ಟ ರೂಪಗಳನ್ನು ತಗೊಂಡಾಗ 4 ರೂಪಗಳು ಕೂಡ ಏನದು? ಭಗವದ್ ರೂಪಗಳೇ. ಆದರೆ ಸಾಕ್ಷಾತ್ ರೂಪ 2 ವ್ಯತ್ಯಾಸ ಇದೆ. ಸಾಕ್ಷಾತ್ ರೂಪ ರಾಮ, ಉಳಿದ 3 ಏನವೋ ಆವಿಷ್ಟ ರೂಪಗಳಾದ್ದರಿಂದ ಅವೆಲ್ಲವೂ ಕೂಡ ವಿಶೇಷವಾದ ಮಕ್ಕಳಾಗಿ ಹುಟ್ಟಿದರು. ಇರಬೇಕಿಲ್ಲ, ಅಂಶ ನಿತ್ಯ ಇರುತ್ತೆ. ಆವೇಶ ಮಾತ್ರ ಪ್ರಸಂಗದಲ್ಲಿ ಬರುತ್ತೆ, ಆಮೇಲೆ ಹೋಗಿಬಿಡುತ್ತೆ. ಸನ್ನಿಧಾನ ಅಂತ ಹೇಳಿದರೆ ಆವೇಶ ಕೂಡ ಇರೋದಿಲ್ಲ. ಸನ್ನಿಧಾನದಲ್ಲಿ ಅಂಶಕ್ಕೂ ಬೇರೆ, ಸನ್ನಿಧಾನ ಬೇರೆ. ಉದಾಹರಣೆಗೆ ಒಬ್ಬರು ಕೂತಿದ್ದಾರೆ, ಅವ್ರ ಕೈಕಾಲುಗಳಿವೆ, ಅವೆಲ್ಲ ಅಂಶಗಳು. ಆದರೆ ಅವ್ರು ಕೂತು ಎದ್ದು ಹೋಗ್ಬಿಟ್ಟಿದ್ದಾರೆ. ಆ ಜಾಗದ ಯಾರು ಚಾಮುಂಡಿ ಎದ್ದೋಟ್ಟು ಯಾರು ಕೂಡಲ್ಲ, ಮತ್ತೆ ಅದರೊಳಗೆ ಅಥವಾ ಖಾಲಿ ಆಯ್ತು ಅಂತ ಯಾರು ಕೂಡೋದಿಲ್ಲ. ಅದಕ್ಕೆ ಇನ್ನು ಏನಿದೆ ಅಲ್ಲಿ? ಸನ್ನಿಧಾನ. ಇನ್ನೂ ಹೇಳಬೇಕು, ಒಲೆಯಲ್ಲಿ ಬೆಂಕಿ ಉರಿತಾ ಇದೆ, ಮೇಲೆ ಪಾತ್ರೆ ಇಟ್ಟಿದ್ದಾರೆ. ಪಾತ್ರೆ ಏನದು?
ಪಾತ್ರೆನೇ ಬೆಂಕಿನೇ. ಆದರೆ ಕಾದಾಗ ಏನಾಗುತ್ತೆ ಅದೀಗ ಬೆಂಕಿ ಅಂಶ ಬಂದೋಗ್ಬಿಟ್ಟಿದೆ, ಕೆಳಗಿಳಿಸ್ತಾರೆ, ತಕ್ಷಣ ಬಿಟ್ಟಿರೋ ಮತ್ತೆ ಸುಡುತ್ತೆ. ಏನಿದೆ ಅಲ್ಲಿಗ ಸನ್ನಿಧಾನ ಇದೆ, ಅದು ಸನ್ನಿಧಾನ. ಉರಿತಿರ್ಬೇಕಾದ್ರೆ ಅಂಶ, ಉರಿತಾ ಇರ್ಬೇಕಾದ್ರೆ ಅಂಶ ಅದು. ಇಳಿಸಿದ ಮೇಲೆ ಇದ್ದಾಗ ಸ್ವಲ್ಪ ಹೊತ್ತು ಹೋಮ ಮಾಡಿರ್ತಾರಲ್ಲ, 2 ಸಾರ ಹಾಗೆ ಬಿಸಿ ಇರುತ್ತೆ. ಇನ್ನೂ ಕೂಡ ಸರಿ ದೊಡ್ಡ ಹೋಮ ಮಾಡಿಬಿಟ್ರೆ ಒಂದೇ ಬರುತ್ತೆಲ್ಲ ಅಷ್ಟು ಬಿಸಿ ಇರುತ್ತೆ. ಅದೆಲ್ಲ ಸನ್ನಿಧಾನ, ಗೊತ್ತಾಯ್ತಾ? ದೇವ್ರ ಆವಾಹನೆ ಮಾಡ್ತಾರೆ, ವಿಸರ್ಜನೆ. ಆಮೇಲೆ ಏನಿದೆ ಇದರಲ್ಲಿ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ ಈಗಾಗಲೇ. ಆದರೆ ಏನಿದೆ ಇಲ್ಲಿ ಸನ್ನಿಧಾನ ಇದೆ, ಗೊತ್ತಾಯ್ತಾ? ದೇವ್ರು ಕೂತ ಮೇಲೆ ಒಂದು ವಿಶೇಷ ಸನ್ನಿಧಾನ ಬಂದೋಯ್ತು. ಈ ಅರ್ಥದಲ್ಲಿ ಸನ್ನಿಧಾನ ಅಷ್ಟೆ, ಆವೇಶನೂ ಅಲ್ಲ ಅಂಶನೂ ಅಲ್ಲ. ಅದು ಏನದು ಸನ್ನಿಧಾನ. ಆ ಸನ್ನಿಧಾನ ಆವೇಶ ಮಾಡಿದಾಗ ಆವಾಹನ, ಆವೇಶ ಅಲ್ಲ, ಆವಾಹನ ಮಾಡಿದಾಗ ಸನ್ನಿಧಾನ, ಆವಾಹನ ತೆಗೆದುಬಿಟ್ಟಾಗ ಹೋಯ್ತು. ಇಷ್ಟ ಈ ರೀತಿ ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಸನ್ನಿಧಾನಕ್ಕೆ ಇದ್ರ ವ್ಯತ್ಯಾಸ ಗೊತ್ತಾಗತ್ತೆ. ಹಾಂ ಇಲ್ಲ ತಾತ್ಕಾಲಿಕ ಅಲ್ಲ, ಎಷ್ಟೊತ್ತಿರಬೇಕು ಅಷ್ಟು ಬೆಂಕಿ ಇರುತ್ತೆ. ಎಷ್ಟೊತ್ತಿರುತ್ತೆ ಸನ್ನಿಧಾನ, ಅದು ತಕ್ಷಣ ಹೋಗೋದಿಲ್ಲ, ಟೈಮ್ ಬೇಕು ಅದಕ್ಕೆ, ಗೊತ್ತಾಯ್ತು? ಅದು ಸನ್ನಿಧಾನ ವ್ಯತ್ಯಾಸ ಇದೆ. ಮತ್ತೆ ಬೆಂಕಿ ಜೋರಾಗಿ ಉರಿತಾ ಇದ್ರೆ ಏನಾಗುತ್ತೆ, ದಿವಸಗಟ್ಟಲೆ ಇರುತ್ತೆ. ಇನ್ನೂ ಸ್ವಲ್ಪ ಹೊತ್ತಿರುತ್ತೆ. ಕಾವ್ಯ ಒಲೆಯಿಂದ ಸಾರು ಹೊಡಿಯೋದು ಎಷ್ಟೊತ್ತಿರುತ್ತದ, ಸ್ವಲ್ಪ ಹೊತ್ತು ಹಾರೋಗ್ಬಿಡುತ್ತೆ, ಗೊತ್ತಾಯ್ತಾ? ಆದರೂ ಕೂಡ ಎಲ್ಲ ಬಿಸಿದೆ ಅಂತ ಸ್ವಲ್ಪ ಸ್ಲೋ ಆಗಿ ಹಾರುತ್ತೆ, ಎಲ್ಲ ಬಿಸಿ ಇದ್ದಾಗ. ಆದರೆ ಒಂದೊಂದೇ ಇದ್ದಾಗ ಬೇಗ ಹಾರೋಗ್ಬಿಡುತ್ತೆ, ಲೋಟದಾಗ ಇನ್ನೂ ಬೇಗ ಹಾರುತ್ತೆ. ಅದರಲ್ಲೂ ಸನ್ನಿಧಾನದ ವ್ಯತ್ಯಾಸ ಇದೆ. ಆ ದೊಡ್ಡ ಸನ್ನಿಧಾನ ಅವಾಗ ಏನಾಯ್ತಾಗ, ದೊಡ್ಡ ಸನ್ನಿಧಾನ, ಬೆಂಕಿ ದೊಡ್ಡದಾಗಿ ಇಳಿಸ್ಬಿಟ್ಟಿದ್ದಾರೆ, ಭಾರಿ ಸನ್ನಿಧಾನ ಇದೆ. ಚಿಕ್ಕ ಪಾತ್ರೆ ಚಿಕ್ಕ ಸನ್ನಿಧಾನ. ಆದ್ದರಿಂದ ಪೂಜೆಗೆ ತಕ್ಕಂತೆ, ಇವರ ಅನುಸಂಧಾನಕ್ಕೆ ತಕ್ಕಂತೆ ಏನಾಗುತ್ತೆ ಅಲ್ಲಿ ಸನ್ನಿಧಾನ ವೇರಿ ಆಗ್ತಾ ಇರುತ್ತೆ. ಆವೇಶ ಆಗಲ್ಲ, ಬಂದರೆ ಪೂರ್ಣ ಬರುತ್ತೆ, ಅದ್ರ ಪೂರ್ತಿ ಹೋಗುತ್ತೆ. ಅಂಶ ಯಾವಾಗಲೂ ಕಾನ್ಸ್ಟೆಂಟ್, ಅಂಶ ಯಾವಾಗಲೂ ಕೂಡ. ಸಂಕರ್ಷಣಾದ್ರೈ ಸ್ತ್ರಿಭಿರೇವ ರೂಪೈ ಆವಿಷ್ಟ ಆಸೀತ್. ಇದಕ್ಕೆ ಇನ್ನೊಂದು ಕಾರಣ ಇದೆ. ಕೆಲವು ಪುರಾಣದಲ್ಲಿ ಏನು ಹೇಳ್ತಾರೆ ಅಂದರೆ 4 ಭಗವದ್ ರೂಪಗಳೇ ಅಂತ ಹೇಳಿಬಿಡ್ತಾರೆ. ಅದಕ್ಕೆ ನಿರ್ಣಯ. ಮತ್ತೆ ಈಗ ಅದು ಓದೋರಿಗೆ ಡೌಟ್ ಬರುತ್ತಲ್ಲ, ಉತ್ತರ ಈಗ ಓದ್ತಾ ಇದ್ದವ್ರಿಗೆ ಡೌಟ್ ಬರೋದಿಲ್ಲ. ಎಲ್ಲ ಓದಿದ್ರು ಡೌಟ್ ಬರೋದಿಲ್ಲ, ಏನು ಓದ್ದೆ ಹೋದರೂ ಡೌಟ್ ಬರೋದಿಲ್ಲ. ಇಲ್ಲೇನಾಗಿದೆ, ಇಲ್ಲಿ ಹೆಚ್ಚು ಗೊತ್ತಿರೋ ಡೌಟ್ ಯಾಕೆ ಹೇಳ್ತಾರೆ ತರಿಸುತ್ತೆ. ಎಲ್ಲ ನೋಡಿದ್ರೆ ಅಷ್ಟೆಲ್ಲ ಕವರ್ ಮಾಡ್ತಾರೆ ಆಚಾರ್ಯರು. ಅದಕ್ಕೆ ಅರ್ಥ ಹೀಗೆ, 4 ಭಗವದ್ ರೂಪಗಳು ಅಂದರೆ ಅದು ಸಾಕ್ಷಾತ್ ರೂಪ ರಾಮ, ಉಳಿದ 3 ರೂಪಗಳು ಅವಿಷ್ಟ ರೂಪಗಳು. ಎಲ್ಲ ಯಾಕೆ ಹೇಳೋದಿಲ್ಲ ಅಂದರೆ ಎಲ್ಲರೂ ಸರಿ ತಿಳ್ಕೊಬೇಕಾಗಿಲ್ಲ. ಯಾರು ತಿಳ್ಕೊಬೇಕದನ್ನು ಸಂಬಂಧಪಟ್ಟು ಡಾಕ್ಟ್ರ್ ರೋಗಿಗಳು ಎಲ್ಲ ಹೇಳೋದಿಲ್ಲ, ಟೆಕ್ನಿಕಲ್ ವಿಷಯ ಹೇಳ್ಬಿಡ್ತಾರೆ ಅಷ್ಟೇ. ತಮ್ಮ ಫ್ರೆಂಡ್ ಡಾಕ್ಟ್ರ್ ಬಂದಾಗ ಎಕ್ಸ್ಪ್ಲೇನ್ ಮಾಡ್ತಾನೆ ಜಾಸ್ತಿ. ಅದಕ್ಕೆ ಆ ಫೀಲ್ಡಲ್ಲಿ ಅರ್ಥ ಆಗುತ್ತೆ ಅದಕ್ಕೆ. ಇದೇ ಇವ್ರು ಅರ್ಥ ಹೇಳ್ತಾ ಕುತ್ಕೊಬಿಟ್ಟು ಇನ್ನು ಗಾಬರಿನೂ ಆಗ್ತಾನೆ, ಕನ್ಫ್ಯೂಷನ್ನೂ ಆಗ್ತಾನೆ. ಪ್ರಯೋಜನ ಇಲ್ಲ. ಯಾರಿಗೆ ಏನು ಹೇಳಬೇಕಾಗಿರೋ ಕಿವುಡನ ಮುಂದೆ ಜೋರ ಮಾತಾಡ್ದು ಏನಾಗುತ್ತಾಗ ಶ್ರಮ ಆಗುತ್ತೆ ಹೊರತು ಅವನಿಗೇನು ಉಪಯೋಗ ಇಲ್ಲ. ಅವನೇನು ಕೇಳಿಸೋದಿಲ್ಲ ಅಂದರೆ ಇವನು ಕೂಗಿದ್ದಷ್ಟೇ ಶ್ರಮ. ಅದಕ್ಕೇನು ಹೇಳ್ತಾರೆ, ಶ್ರೋತ್ರಾನುಕೂಲ್ಯ. ಶ್ರೋತೃಗಳು ಯೋಗ್ಯತೆ ನೋಡ್ಕೊಂಡು ಹೇಳಬೇಕೆ ಹೊರತು ಎಲ್ಲ ಹೇಳೋದಕ್ಕೆ ಹೋಗಬಾರ್ದು. ಅವ್ರಿಗೆಲ್ಲ ಗೊತ್ತಿರಬಹುದು, ಎಲ್ಲ ಹೇಳಿದ್ರೆ ಏನಾಗುತ್ತಾಗ ಅಡಿಗೆವ್ರಿಗೆ ಎಲ್ಲ ಬರ್ದು ಎಲ್ಲ ಮಾಡಿ ಹಾಕ್ಬಿಟ್ರೆ ಬಂದಾಗ ಅವನು ಏನು ಮಾಡ್ಬೇಕು, ಅವನು ಅವತ್ತಿಗೇನು ಹೇಳ್ತಾ ಅದನ್ನು ಮಾಡ್ಬೇಕು ಅಷ್ಟೇ ಹೊರತು ಬರುತ್ತೆ ಎಲ್ಲ ಮಾಡಿ ಹಾಕ್ಬಿಟ್ರೆ ಅಡಿಗೆಯನ್ನು ದಡ್ಡ ಅಂತ ಕರೀತಾರೆ. ಅದು ಬರ್ತಿರ್ಬೋದು, ವಿವೇಕ ಇಲ್ಲ ಅಂತ ಕರೀತಾರೆ. ಬರೋದೇ ಇಲ್ಲ ದಡ್ಡ, ಅದು ಸರಿಯಾಗಿ ಮಾಡಲಿಲ್ಲ, ವಿವೇಕ ಇಲ್ಲ ಅವನಿಗೆ. ಯಾವ ಕಾಲಕ್ಕೆ ಏನೊಂದು ತೋರಿಸ್ಬೇಕಲ್ಲ. ಆ ದೃಷ್ಟಿಯಲ್ಲಿ ಎಲ್ಲ ಆಚಾರ ಪ್ರತಿಯೊಂದನ್ನು ಸ್ಪಷ್ಟ ಒಂದು ಪದ ಹಾಕಬೇಕಾದ್ರೂ ಕೂಡ ಎಲ್ಲ ಶಾಸ್ತ್ರ ಓದಿದಾಗ ಅದು ಯಾತಕ್ಕೆ ಅಂತ ಗೊತ್ತಾಗತ್ತೆ. ಇಂದ್ರೋಂಗದೇ ಚೈವ ತಥೋಂಗದೋ ಹಿ, ಈ ರೀತಿ ಆವೇಶ ಏನಿತ್ತು. ಇದು ಒಂದರಲ್ಲಿ ಆ ರೀತಿ ಹೇಳ್ತಿರಲ್ಲ ಅಂದರೆ ಇಲ್ಲ, ಈ ರೀತಿ ಅನೇಕ ಪ್ರಸಂಗಗಳಿದೆ. ಆವೇಶ ಬರೋ ಪ್ರಸಂಗ ಇದು ಒಂದೇ ಅಲ್ಲ. ದೇವರ ಆವೇಶ ಇಷ್ಟ ಆಯಿತು, ಅದು ಬೇರೆ ದೇವತೆಗಳು ಕೂಡ. ಚಿಕ್ಕ ದೇವತೆಗಳ ಅವತಾರದೊಳಗೆ ದೊಡ್ಡ ದೊಡ್ಡ ದೇವತೆಗಳು ಏನು ಮಾಡಬಹುದು, ಆವೇಶ ಮಾಡಬಹುದು. ಅದು ಉದಾಹರಣೆ ಬಲರಾಮ ದೇವರಲ್ಲಿ ಶುಕ್ಲಕೇಶ ಇದೆ, ಇಲ್ಲಿ ಆವೇಶಗಳು ಬಂತು. ಇನ್ನೊಂದಿದೆ, ಇಂದ್ರ ಅಂಗದೇ ಚೈವ. ಅಂಗದನಲ್ಲಿ ಇಂದ್ರ, ಬಾಲಿ ಯಾರೋ ಇಂದ್ರನೇ, ಅಂಗದ ಯಾರೋ ಚಂದ್ರ, ಅಂಗದ ಚಂದ್ರ. ಅದು ಯಾರ ಆವೇಶ ಇದೆ, ಇಂದ್ರನ ಆವೇಶ ಇದೆ. ಆದ್ದರಿಂದ ಉಳಿದವರ ಗುಂಪಿನಲ್ಲಿ ಅಂಗದ ಶ್ರೇಷ್ಠ ಆಗಿಬಿಡ್ತಾರೆ. ಹನುಮಂತನ ಬಿಟ್ಟ ಮೇಲೆ, ಸುಗ್ರೀವನ ಬಿಟ್ಟ ಮೇಲೆ ಯಾರು ಜಾಸ್ತಿ, ಅಂಗದ. ಸುಗ್ರೀವ ಯಾತಕ್ಕೆ ಜಾಸ್ತಿ, ಸೂರ್ಯ ಡೈರೆಕ್ಟ್ ಸೂರ್ಯ ಆತ, ಈತ ಡೈರೆಕ್ಟ್ ಚಂದ್ರ. ಆ ಅರ್ಥದಲ್ಲಿ ಇಬ್ಬರು ಈಕ್ವಲ್ ಇದ್ದ ಹಾಗೆ. ಆದರೆ ಇಲ್ಲಿ ಆವೇಶ ಬಂದಾಗ ಅಂಗದ ಏನಾಗ್ತಿದ್ದು, ಸ್ವಲ್ಪ ಜಾಸ್ತಿ ಆಗ್ತಾ ಇದ್ದ. ಸುಗ್ರೀವನಲ್ಲಿ ವಿಶೇಷವಾದ ದೇವರ ಸನ್ನಿಧಾನ ಇಡ್ತಾ ಇದ್ದೆ ಕೆಲವೊಮ್ಮೆ, ಆಗ ಸುಗ್ರೀವನಿಂದ ಜಾಸ್ತಿ ಆಗ್ತಾ ಇತ್ತು. ಇದು ಅರ್ಥ ಮಾಡಿಕೊಂಡು ಯಾವ್ಯಾವ ಆವೇಶ ಬರುತ್ತೆ ಅನ್ನೋದ್ರಲ್ಲಿ ಯಾರ ಆವೇಶ ಎಷ್ಟೊತ್ತಿರುತ್ತೆ ಅನ್ನೋದ್ರ ಮೇಲೆ ಅವ್ರ ತಾರತಮ್ಯದಲ್ಲಿ ಆ ಕಾಲಕ್ಕೆ ಅವ್ರು ವೇರಿ ಆಗ್ತಾ ಇರ್ತಾರೆ. ರೂಪೈರ್ ಆವಿಷ್ಟ ವ್ಯಾಸಿ ತ್ರಿಶುತೇಶು ವಿಷ್ಣು. ಅದೇ ಒಂದೇ ಕೋರ್ಸೇನೆ, ಫಸ್ಟ್ ಕ್ಲಾಸ್ ವೇರಿಯೇಷನ್ ಬಂದಾಗಲೇನೆ, ಸೆಕೆಂಡ್ ಕ್ಲಾಸ್ ಕಡಿಮೆ ಆಯ್ತಾಗಲೇನೆ, ಆಮೇಲೆ ಬರೀ ಪಾಸು ಇನ್ನೂ ಕಡಿಮೆ, ಸೆಕೆಂಡ್ ಅಟೆಂಪ್ಟು ಇನ್ನೂ ಕಡಿಮೆ ಆಯಿತು. ಮತ್ತೆ ಡಿಗ್ರಿ ಅದೇನೆ. ಬಟ್ ಎಲ್ಲ ಯಾತಕ್ಕೆ ನೋಡ್ತಾರೆ ಅದನ್ನೆಲ್ಲ, ಬಿಡ್ದವ್ರಿಗೆ ಬೇಕಿಲ್ಲ, ಬಿ ಎಸ್ ಸಿ ಆಗಿದ್ರೆ ಸಾಕಷ್ಟು. ಯಾರಿಗೆ ಬೇಕಾಗುತ್ತೆ ಅದೆಲ್ಲ ಕೆಲಸಕ್ಕೆ ಮುಂದಿನ ಕೋರ್ಸ್, ಅದಕ್ಕೆಲ್ಲ ಕೌಂಟ್ ಆಗುತ್ತೆ. ಉಳಿದವ್ರಿಗೆಲ್ಲ ಬೇಕಾಗಿಲ್ಲ ಅದೆಲ್ಲ ಕೂಡ.
ಯಾರು ಅದನ್ನು ಹಾಕ್ಕೊಡೋದಕ್ಕೆ ಹೋಗೋದಿಲ್ಲ. ಬಿ ಎಸ್ ಸಿ ಫಸ್ಟ್ ಯಾರು ಹಾಕೊಂಡು ನೋಡಿದ್ದೀರ? ಬಿ ಎಸ್ ಸಿ ಹಾಕ್ಕೊಂಡಿರ್ತಾರೆ ಹೊರತು ಬಿ ಎಸ್ ಸಿ ರ್ಯಾಂಕ್ ಇದ್ದರೆ ಹಾಕೋತಾರೆ. ಅದು ಕೂಡ ಎಲ್ಲ ಕಡೆ ಬೇಕಾಗಿಲ್ಲ, ಎಲ್ಲ ಕಡೆ ಬೇಕಿಲ್ಲ. ಕೆಲವು ಕಡೆ ಮಾತ್ರ ಹಾಕ್ಕೊಂಡ್ರೆ ತಪ್ಪಲ್ಲ. ಆದರೆ ಫಸ್ಟ್ ಕ್ಲಾಸು ತಾವೆಲ್ಲ ತರ್ಡ್ ಕ್ಲಾಸ್ ಹಾಕ್ಕೊಡೋದಿಲ್ಲ, ಅದಕ್ಕೆ ತಾವೇ ಬೇಕೊಂಡಾಗುತ್ತೆ, ಹಾಕ್ಕೊಡೋದೇ ಇಲ್ಲ. ಆದ್ದರಿಂದ ಕೆಲವು ಸರಿ ಅಷ್ಟೇ ಸಾಕು. ವಿಶೇಷ ಬಂದಾಗ ಮಾತ್ರ ಯಾತಕ್ಕೆ ವ್ಯತ್ಯಾಸ ಬಂತು ಅಂದರೆ ಆ ಕಾರಣ ಕೊಡ್ತಾರೆ. ಅವರೇ ಒಪ್ಕೊಂಡ್ಬಿಡ್ತಾರೆ. ತರ್ಡ್ ಕ್ಲಾಸ್ ಬಿ ಎಸ್ ಸಿ ಯಾವುದೋ ಫಸ್ಟ್ ರ್ಯಾಂಕ್ ಬಂದವ್ರ ಕಡೆ ಅಲ್ಲಿ ಹೋಗಿ ನನಗೆ ಯೋಗ್ಯತೆ ಇಲ್ಲ ಅಂತ ಒಪ್ಕೊಂಡ್ಬಿಡ್ತಾನೆ. ಅಲ್ಲಿ ಮಾರ್ಕ್ಸಿಂದಾಗ ಏನಾಯ್ತು ಆತನಿಗೆ, ಈಗ ಯೋಗ್ಯತೆ ಜಾಸ್ತಿ ಆಯಿತು. ಯೋಗ್ಯತೆ ಜಾಸ್ತಿ ಆಗಲಿಕ್ಕೆ ಏನೇನು ಕಾರಣ ಇರಬಹುದು? ವಿತ್ತಂ, ಬಂಧು, ವಯಃ, ಕರ್ಮ, ವಿದ್ಯಾ. ಆಚಾರ 5 ಹೇಳಿದ್ದಾರೆ. ಎಲ್ಲಿ? ಕೃಷ್ಣಾವೃತ ಮಹಾಣದಲ್ಲಿ ಹೇಳ್ತಾರೆ 5 ಕಾರಣಗಳು. ವಿತ್ತಂ, ಇಬ್ಬರು ಸಮ, ಅದು ದುಡ್ಡಿದೆ ಅವರಲ್ಲಿ, ಇವನಿಲ್ಲ, ಅವನು ಜಾಸ್ತಿ ಇದೆ, ಕೋಟ್ಯಾಧೀಶ ಲಕ್ಷಾಧೀಶ, ಬೇರೆ ಆಯ್ತು. ಮತ್ತೆ ಬಂಧುತ್ವ, ಡಿಸ್ಟೆಂಟ್ ರಿಲೇಟಿವ್ ಬೇರೆ, ರಿಲೇಟಿವ್ ಬೇರೆ, ಕ್ಲೋಸ್ ರಿಲೇಟಿವ್ ಬೇರೆ. ಆಮೇಲೆ ತಂದೆ ತಾಯಿ ಭಾರಿ ಜಾಸ್ತಿ ಆಯಿತು, ತುಂಬ ಹತ್ತಿರ, ಅತಿ ಹತ್ತಿರ ಬಂತು. ಈ ರೀತಿಯೊಳಗೆ ಸಂಬಂಧದಲ್ಲಿ ವೇರಿಯೇಷನ್ ಇದೆ. ವಯಸ್ಸಿನಲ್ಲಿ ಮತ್ತೆ ವಯಸ್ಸಿನಲ್ಲಿ ವ್ಯತ್ಯಾಸ, ಇಬ್ಬರು ಒಂದೇನೆ ಇದರಲ್ಲಿ, ಬಟ್ ವಯಸ್ಸಿನಲ್ಲಿ ಡಿಫ್ರೆನ್ಸ್ ಬಂತು, ಜಾಸ್ತಿ ಸೀನಿಯರ್. ಆಮೇಲೆ ಕರ್ಮ, ಅಚೀವ್ಮೆಂಟ್. ಕರ್ಮ ಅಂದ್ರೇನು? ಅಚೀವ್ಮೆಂಟ್, ಯಾರು ಎಷ್ಟು ಸಾಧನೆ ಮಾಡಿದ್ದಾರೆ ಅದೊಂದು. ಕೊನೆಯ ವಿದ್ಯಾ, ನಾಲೆಡ್ಜ್ ಎಷ್ಟಿದೆ. ಎಲ್ಲ ಡೌಟ್ ಬಂದಾಗ ಯಾರನ್ನ ಕೇಳೋದಕ್ಕೆ ಹೋಗ್ತಾರೆ? ಈಗ ಎಕ್ಸ್ಪರ್ಟ್ ಒಪಿನಿಯನ್, ಎಕ್ಸ್ಪರ್ಟ್ ಯಾವುದ್ರಲ್ಲಾಗಿರ್ಬೇಕು? ಅವನು ನಾಲೆಡ್ಜಲ್ಲಿ ಎಕ್ಸ್ಪರ್ಟ್ ಆಗಬೇಕು. ಅದು 2 ರೀತಿ ಬರುತ್ತೆ. ಒಂದು ಯೋಗ್ಯತೆ, ಇನ್ನೊಂದು ಸರ್ವಿಸ್. ಅನುಭವದಿಂದಾಗಿ ಜಾಸ್ತಿ ಬರ್ತಾ ಹೋಗುತ್ತೆ. ಅವು ಸೀನಿಯಾರಿಟಿ ಯಾವುದಕ್ಕೆ ಮಹತ್ವ ಬಂತು? ಕ್ವಾಲಿಫಿಕೇಷನ್ ಪ್ಲಸ್ ಎಕ್ಸ್ಪೀರಿಯನ್ಸ್ ಇದೆ. ಫ್ರೆಷರ್ಗೆ ಏನಿದೆ? ಕ್ವಾಲಿಫಿಕೇಷನ್ ಇದೆ, ಎಕ್ಸ್ಪೀರಿಯನ್ಸ್ ಇಲ್ಲ. ಈ ಡಿಫ್ರೆನ್ಸ್ ಇದೆ. ಸ್ಟೂಡೆಂಟ್ಗೆ ಎಲಿಜಿಬಿಲಿಟಿ ಇದೆ, ಏನು ಕ್ವಾಲಿಫಿಕೇಷನ್ನು ಬಂದಿಲ್ಲ. ವೇರಿ ಆಗ್ತಾ ಹೋಗುತ್ತೆ. ಹಾಗೆ ಒಂದೇ ಫೀಲ್ಡಲ್ಲಿ ತಾರತಮ್ಯ ಇಲ್ಲದೆ ಜಾಗನೇ ಇಲ್ಲ. ಆಚಾರ ತಾರತಮ್ಯ ಹೇಳ್ತಾರೆ ಅಂತೇಳಿ ಏನೋ ಗಲಾಟೆ ಮಾಡ್ತಾರೆ. ತಾರತಮ್ಯ ಇಲ್ಲದೇನೆ ಪ್ರೋಟೋಕಾಲ್ ಅಂತ ದೊಡ್ಡದು ಸುಪ್ರೀಂ ಕೋರ್ಟಲ್ಲಿ ನಡೆಯುತ್ತದೆ. ಪ್ರೋಟೋಕಾಲ್ ಏನದು? ತಾರತಮ್ಯ ತೋರಿಸೋದು. ಅದು ದೊಡ್ಡ ಕೇಸ್ ಹಾಕ್ಬೋದು, ಅವಮಾನ ಅಂತ ಕರಿಬೋದು. ಅದು ಮಾಡಿದವನು ಡಿಸ್ಮಿಸ್ ಆಗ್ತಾನೆ. ಪ್ರೋಟೋಕಾಲ್ ಮೇಂಟೈನ್ ಮಾಡದೆ ಹೋದರೆ, ಯಾರು ತಪ್ಪು ಮಾಡಿರ್ತಾರೆ, ಸೀಟ್ ಹೆಚ್ಚು ಕಡಿಮೆ ಹಾಕಿದ್ರೆ ಏನಾಗ್ತಾರೋ ಅವನು ದಡ್ಡ ಮೇನ್ ಪರ್ಸನ್ ಡಿಸ್ಮಿಸ್ ಮಾಡ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಅದು ತಾರತಮ್ಯ ಎಲ್ಲೂ ಬಿಡ್ಲಿಕ್ಕೆ ಸಾಧ್ಯ ಇಲ್ಲೇ ಇಲ್ಲ. ಹಾಂ ಹಾಂ ಹೌದು. ಇಲ್ಲ, ಆ ತಾರತಮ್ಯ ಅಷ್ಟಕ್ಕೆ. ಅದು ಅವತಾರದಲ್ಲಿ ಎಷ್ಟು ಅಷ್ಟೇ, ಮೂಲ ರೂಪ ಮಾತ್ರ ಅಷ್ಟೇ ಕಾನ್ಸ್ಟೆಂಟ್, ಅದು ವೇರಿ ಆಗೋದಿಲ್ಲ. ಅದು ಯಾವಾಗ ಹಾಗೆ ಇದು ವೇರಿ ಆಗುತ್ತೆ. ಅದು ಆವೇಶ ಬಂದಾಗ ಅಂಶ ಬಂದು ವೇರಿ ಆಗಿಬಿಡುತ್ತೆ. ಆ ಪ್ರಸಂಗದಲ್ಲೂ ವೇರಿ ಆಗುತ್ತೆ. ಕೆಲವು ವಾರ ಟೆಂಪ್ರರಿ ಒಂದು ವರ ಇರುತ್ತೆ, ಆ ವರ ಉಪಯೋಗಿಸ್ಬಿಟ್ಟು ಅವತ್ತಿನ ಮಟ್ಟಿಗೆ ಗ್ರೇಟ್ ಆಗ್ತಾನಂತ. ಏನೇ ಚಭೂಪಾಹ ಚೈತ್ರ ಒಂದೇ ದಿವಸದ ಮಾತ್ರ ವರ, ಅದು ಬೇರೆ ಇಲ್ಲ. ಅದು ಯಾರ ಮೇಲೆ ಮಾತ್ರ, ಅವ್ರ ಮೇಲೆ ಮಾತ್ರ, ಬೇರೆಯವ್ರ ಮೇಲೆ ಇಲ್ಲ. ಏನೇ ಚಭೂಪ ಜಯದ್ರಥನಿಗಿತ್ತು, ಸಾತ್ಯಕಿಗಿತ್ತು, ಕೃತವರ್ಮನಿಗಿತ್ತು. ಆಚಾರ್ಯನಲ್ಲಿ ಬರೀತಾರೆ ಅದೆಲ್ಲ. ಒಂದು ಸಾತ್ಯಕ್ಕೆ ಭಾರಿ ಗೆದ್ದು ಬಿಡ್ತಾರೆ. ಯಾಕೆಂದರೆ ಆಗ ದೇವ್ರು ವಿಶೇಷ ಅವ್ರಿಗೆ ಅವ್ರನ್ನ ಒಂದು ದಿವಸದ ಮಟ್ಟಿಗೆ ಏನೇನೋ ಎಲ್ಲರನ್ನೂ ಗೆಲ್ಲು ಅಂತೇಳಿ ಗೆದ್ದು ಬಿಡ್ತಾರೆ. ಕೃತವರ್ಮ ಆ ರೀತಿ ಮಾಡ್ತಾರೆ. ಕೃತವರ್ಮ ಸಾತಿಗೆ ವಿರುದ್ಧ ಮಾಡ್ತಾರೆ. ಕೃತವರ್ಮ ಸೋತು ಬಿಡ್ತಾರೆ. ಇಬ್ಬರಿಗೂ ವರ ಇತ್ತು ಅವತ್ತು. ಆದರೆ ಒಂದು ವಾರ ಏನಂದ್ರೆ ಯಾದವ್ರನ್ನ ಬಿಟ್ಟು ಹೊತ್ತು ಕೊಟ್ಟಿದ್ದ ಕೃಷ್ಣ. ಸೊ ಯಾದವರಿಬ್ಬರು ಕೃತವರ್ಮ ಸೋತ್ಬಿಟ್ಟ, ಸಾತಿಗೆ ಗೆದ್ದು ಬಿಟ್ಟ. ಎಷ್ಟು ಸ್ವಾರಸ್ಯ ಇದೆ ಅಂದರೆ ಅದೆಲ್ಲ ಡೀಟೇಲಾಗಿ ನೋಡ್ತಾ ಹೋದರೆ ಎಷ್ಟು ಜ್ಞಾನ ಜಾಸ್ತಿ ಇರುತ್ತೆ ಅದರಲ್ಲಿ. ಸುಮ್ಮನೆ ಕಥೆ ಕೇಳೋದಕ್ಕೂ ಆ ಹಿನ್ನೆಲೆ ಇದು ಕೇಳೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ತಾತ್ಪರ್ಯ ಓದಿದಾಗ ಮಾತ್ರನೇ ಆ ಬಿಡ್ತು ಸಿಗೋದು, ಉದರ ಸಿಗೋದಿಲ್ಲ. ಸಂಕರ್ಷಣಾದ್ಯೈಹಿ ತ್ರಿಭಿರೇವ ರೂಪೈಹಿ ಆವಿಷ್ಟ ಆಸೀತ್ ತ್ರಿಷು ತೇಷು ವಿಷ್ಣು ಇಂದ್ರೋ ಅಂಗದೇ ಚೈವ ತತಃ ಅಂಗದೋ ಹಿ ಬಲಿ ನಿತಾಂತಂ ಸವಭೂವ ಶಶ್ವತ್. ಇದು ನಿಮ್ಗೆ ಎಲ್ಲಿ ಗೊತ್ತಾಗುತ್ತೆ ತಾರತಮ್ಯದಲ್ಲಿ? ಎಲ್ಲರೂ ಹೇಳಿದರು 90 ಮ್ಯಾಕ್ಸಿಮಮ್ ಆಗೋಯ್ತು. 90 ಹೇಳಿದ್ಯಾರೋ? ಯಾರು? ಜಾಂಬವ್ ಅಂತ ಹೇಳಿ 90 ಹೇಳ್ತಾನೆ. ಆಗ ಮತ್ತೆ 96 ಇದ್ದೆ, ನನಗೆ ಸ್ವಲ್ಪ ಮೊಳಕಾಲು ಇದಾಗಿಬಿಟ್ಟು ಬೆಳೆದು ಇದಾಗಿದೆ ಅಂತ ಹೇಳ್ತಾನೆ. ಆಗ ಹಂಗದ ಹೇಳ್ತಾನೆ, ನಾನು ಎಷ್ಟು ಹಾರ್ತೀನಿ? 100 ಹಾರ್ತೇನೆ ಅಂತ ಹೇಳಿದ. ಇಲ್ಲಿ ನೋಡಿ ವ್ಯತ್ಯಾಸವಂತೀಗ. ಯಾತಕ್ಕೆ? ಇಂದ್ರ ಆವೇಶ ಇತ್ತಲ್ಲ, ಈ ಸಾಮರ್ಥ್ಯ ಬಂದಾಗ. ಆದರೆ ಅಷ್ಟೇ ನನ್ನ ಕೆಲಸ. ತತಃ ಪರಂ ನ ಜಾನೆ. ಹಾರಿಬಿಡು, ಮುಂದೇರು ಗೊತ್ತಾಗಲ್ಲ. ವಾಪಸ್ ಬರೋದು ಕಷ್ಟ, ಇದು ಕಷ್ಟ, ಅದು ಏನು ಮಾಡ್ತೀನಿ ಅದು ಆಗೋದಿಲ್ಲ. ಅಂತೂ ಇಷ್ಟು ಶಕ್ತಿ ಇದೆ. ಉಳಿದವರಿಗೆ ಹಾರೋ ಶಕ್ತಿನೇ ಇರಲಿಲ್ಲ. ಆ ಡಿಫರೆನ್ಸ್ ಯಾತಕ್ಕೆ ಬಂತು ಅಂದರೆ ಆ ಕಾರಣದಿಂದ ಬಂತು. ಇದೆಲ್ಲ ಅರ್ಥ ಮಾಡ್ಕೊಳ್ಳೋದವ್ರು ಏನಾಗುತ್ತಾಗ ತಾರತಮ್ಯ ಹೆಚ್ಚು ಕಡಿಮೆ ಆದಾಗ ಕಾಣಿಸುತ್ತೆ. ಹೆಚ್ಚು ಕಡಿಮೆ ಆಗಿಲ್ಲ, ತಾರತಮ್ಯ ಪ್ರಕಾರ ಸರಿಯಾಗಿದ್ದಾನೆ. ಅವತ್ತಿನ ಮಟ್ಟಿಗೆ ಇದರಿಂದಾಗಿ ಸ್ವಲ್ಪ ಜಾಸ್ತಿ ಆದ. ಬಲಿ ನಿತಾಂತಂ. ನಿತಾಂತಂ ಅಂದ್ರೇನು? ಅದು ಅವ್ಯಯ, ತುಂಬ ಹೆಚ್ಚಾಗಿ ಅಂತ. ನಿತಾಂತಂ ಅಂದ್ರೆ ಮೋಸ್ಟ್ ಅಂತ ಹೇಳ್ತೇವಲ್ಲ, ಹಾಗೆ ಆ ಸಮಯದಲ್ಲಿ ಅದು ಸೂಪರ್ಲೇಟಿವ್ ಅರ್ಥ ಕೊಡೋದು. ಬಲಿ ನಿತಾಂತಂ ಸಹ ಬಭೂವ ಶಶ್ವತ್. ಶಶ್ವತ್ ಅಂದರೆ ಯಾವಾಗಲೂ. ಯಾವಾಗಲೂ ಅಂದ್ರೇನು? ಜನರ ಕ್ಯಾಟಗರಿಯಲ್ಲಿ
ಆತನ ಪೋಸ್ಟ್ ಏನು ಸಿಕ್ತು ಆತಗೆ ಯುವರಾಜ. ಯುವರಾಜ ಆಗಿದ್ದರಿಂದ ಏನಾಯ್ತು ಆತನಿಗೊಂದು ಗೌರವ ಸಿಕ್ತು. ಅದು ಶಾಶ್ವತ ಇದ್ದಿದ್ದಕ್ಕೆ ಕಾರಣ. ಬಲ ಹೆಚ್ಚು ಕಡಿಮೆ ಆಗಲಿಕ್ಕೆ ಆ ಕಾಲಕ್ಕೆ ಈ ಪೋಸ್ಟ್ ಯಾವಾಗಲೂ ಇರುತ್ತೆ ಆತಗೆ. ನಿತಾಂತಂ ಸ ಬಭೂವ ಶಶ್ವತ್. ಆಮೇಲೆ ಮಹಾರಾಜನೂ ಆಗ್ತಾನಾತ. ಇದು ಹೊಟ್ಬಿಡ್ತಾನಲ್ಲ ಸುಗ್ರೀವ, ರಾಮದೇವರು ಹೊಟ್ಟ ಅಂಗದ ಏನಾಗ್ತಾನಲ್ಲಿ ಮಹಾರಾಜನಾಗ್ತಾನೆ. ಬಭೂವ ಶಶ್ವತ್ ಎನ್ನೇ ಚ ಭೂಪಾ ಕೃತವೀರ್ಯ ಜಾದ್ಯಾ. ಇವತ್ತು ಕೃತವೀರ್ಯ ಜಾದ್ಯಾ ಸಂತಿ ಸಹಸ್ರಶೋಪಿ ಸರ್ವೇ ಹರೇಃ ಸನ್ನಿಧಿ ಭಾವಯುಕ್ತಾ ಧರ್ಮಪ್ರಧಾನಾಶ್ಚ ಗುಣಪ್ರಧಾನಾಃ. ಯೇ ಅನ್ಯೇ ಚ ಭೂಪಾಃ ಕೃತವೀರ್ಯಜಾದ್ಯಾಃ ಬಲಾಧಿಕಾಃ ಸಂತಿ ಸಹಸ್ರಶಃ ಅಪಿ ಸರ್ವೇ ಹರೇಃ ಸನ್ನಿಧಿ ಭಾವಯುಕ್ತಾಃ ಧರ್ಮಪ್ರಧಾನಾಃ ಚ ಗುಣಪ್ರಧಾನಾಃ. ಒಂದು ಪ್ರಸಂಗ ಬಂತು ಅಂತ ಜನರಲ್ ರೂಲ್ ಹೇಳ್ಬಿಡ್ತಾರೆ. ಏನು ಅಂದರೆ ಯಾರು ಅನ್ಯ ಬೇರೆಯವರು ಕೂಡ ಭೂಪಾಹ ರಾಜರಾಗಿರ್ತಾರೆ. ಜನರಲಿ ರಾಜರಲ್ಲಿ ಏನು ಸನ್ನಿಧಾನ ಇರುತ್ತೆ? ದೇವರ ಸನ್ನಿಧಾನ ಇರುತ್ತೆ. ನಾ ವಿಷ್ಣು, ಅದು ದೇವರು ವಿಷ್ಣು ಸನ್ನಿಧಾನ. ನಾ ವಿಷ್ಣು ಪೃಥಿವೀಪತಿ. ಭಗವದ್ಗೀತೆಯಲ್ಲೇ ಬರುತ್ತೆ. ನರಾಣಾಂಚ ನರೇಂದ್ರೋಹಂ. ನರರಲ್ಲಿ ನರೇಂದ್ರ ಅಂದರೆ ರಾಜ. ರಾಜರಲ್ಲಿ ವಿಭೂತಿ ರೂಪ ಇಟ್ಟಿರ್ತಾನೆ ಪರಮಾತ್ಮ. ಆದ್ದರಿಂದ ಅವನು ಕೆಟ್ಟವನೋ ಒಳ್ಳೆಯವನೋ ಆ ಕಾಲಕ್ಕೆ ಏನು ಮಾಡ್ಬೇಕು? ಆತನ ರೆಸ್ಪೆಕ್ಟ್ ಕೊಡಬೇಕು. ಯೋಗ್ಯನಾಗಿದ್ದರೆ ಅವನಿಗೂ ರೆಸ್ಪೆಕ್ಟು, ಅವನು ಪೋಸ್ಟಿಗೂ ರೆಸ್ಪೆಕ್ಟು. ಅಯೋಗ್ಯನಾಗಿದ್ದರೆ ಪೋಸ್ಟಿಗೆ ಮಾತ್ರ ರೆಸ್ಪೆಕ್ಟ್, ಅವನಿಗಿಲ್ಲ. ಗೊತ್ತಾಯ್ತಾ? ಅದನ್ನು ಕೆಟ್ಟ ರಾಜರಿದ್ದಾಗಲೂ ಕೂಡ ರಾಜಾಜ್ಞೆ ಅಂತಲೇ ಕರೀತಾರೆ. ರಾಜಾಜ್ಞೆ ವೇನ ಆಕಾರಕ್ಕೆ ಒಬ್ಬೆ ಮಾಡಬೇಕಾಗ, ಎಲ್ಲವರು ಅದಕ್ಕೆ ಪೋಸ್ಟಿಗೆ ದ್ರೋಹ ಮಾಡಿದಾಗತ್ತೆ. ಪೋಸ್ಟ್ ಎರಡೂ ಆಗಿಬಿಟ್ಟಾಗ ಎರಡು ಸೇರಿಸಿ ಗ್ರೇಟ್. ಅದು ಒಂದಾದರೆ ಪೋಸ್ಟಿಗೆ ಮಾತ್ರ. ವ್ಯಕ್ತಿ ಪೋಸ್ಟ್ ಇಲ್ಲ, ಅದು ವೈಯಕ್ತಿಕ ಗ್ರೇಟ್ನೆಸ್. ಇಂಡಿವಿಜುವಲ್ ಗ್ರೇಟ್ನೆಸ್ ಬೇರೆ, ಆನ್ ದಿ ವರ್ಚ್ಯೂ ಆಫ್ ಪೋಸ್ಟ್ ಬರೋದು ಬೇರೆ. ಇವೆಲ್ಲ ತಿಳ್ಕೊಂಡ್ರೆ ತಾರತಮ್ಯ ಎಲ್ಲ ಬರುತ್ತೆ. ಯಾರು ಅದರಲ್ಲೂ ತಾರತಮ್ಯ. ಮತ್ತೆ ಎಲ್ಲ ರಾಜ್ಯದಲ್ಲಿ ಒಂದೇ ರೀತಿ ಇಲ್ಲ. ಕೃತವೀರ್ಯ ಜಾತ್ಯಾ ಕೃತವೀರ್ಯಜ. ಕೃತವೀರ್ಯಜ ಅಂದ್ರೇನು? ಕೃತವೀರ್ಯನ ಮಗ ಕಾರ್ತವೀರ್ಯಾರ್ಜುನ. ಆತಲ್ಲಿ ಭಾರಿ ಸನ್ನಿಧಾನ. ಅದಕ್ಕೆ ಫಸ್ಟ್ ಆತನ ಕೋಟ್ ಮಾಡಿದ್ರು ರಾಜರುಗಳಲ್ಲಿ ಹೆಚ್ಚು. ಈಗ ಧರ್ಮರಾಜ ರಾಜ ಇಲ್ಲಿ ಜಾಸ್ತಿ, ಇಲ್ಲಿ ಕಾರ್ತವೀರ್ಯಾರ್ಜುನ ರಾಜ. ಅದು ಧರ್ಮರಾಜ ಭಾರಿ ಜಾಸ್ತಿ ಆಗಿಬಿಡ್ತಾರೆ. ಅದಕ್ಕೆ ಕಾರ್ತವೀರ್ಯಾರ್ಜುನ ಯಾವ ಚಕ್ರವರ್ತಿ. ದೇವ ಋಷಿ ಪಿತೃಪ ನರಹ ಇತಿ ಅಂತ ಯೋಗ್ಯರು 5 ವಿಧ ಇದ್ದಾರೆ. ಅದರಲ್ಲಿ ಅದು ಬರೋದು ಯಾವ ಗುಂಪಿಗೆ ಬರ್ತಾನೆ? ಕ್ಷತ್ರಿಯರ ಗುಂಪಿಗೆ ಬರ್ತಾರೆ ಅಷ್ಟೇ. ಆದ್ದರಿಂದ ಆತ ಇದಕ್ಕೆ ಸೇರೋದಿಲ್ಲ. ಯಾವ ಧರ್ಮರಾಜ ಬಂದಾಗ ಆತ ವರ್ಚು ಯಮ ದೇವಗಣದಲ್ಲಿದ್ದಾರೆ, ಪ್ಲಸ್ ರಾಜ ಇನ್ನೂ ಜಾಸ್ತಿ ಆಗೋಯ್ತು. ಆದರೆ ಬರೀ ರಾಜನಾದಾಗಲೂ ಕೂಡ ಏನು ಬರುತ್ತೆ? ಒಂದು ಸನ್ನಿಧಾನ ಬರುತ್ತೆ. ಬರೀ ರಾಜರಾಗಿ ಅತಿ ಹೆಚ್ಚು ಸನ್ನಿಧಾನ ಹೊಂದಿದ್ಯಾರು ಅಂದರೆ ಕಾರ್ತವೀರ್ಯಾರ್ಜುನ. ಬರೀ ರಾಜನಷ್ಟೇ ಆತ, ದೇವತೆ ಏನೂ ಅಲ್ಲ. ರಾಜನಾಗಿ ವಂಡರ್ಫುಲ್ ಸಾಧನೆ ಮಾಡ್ತಾನೆ. ಅದರಲ್ಲಿ ಫಸ್ಟ್ ಆತ. ಯಾರು? ಪೃಥ್ವಿ ಬರ್ತಾರೆ. ಅವ್ರು ಕಾರ್ತವೀರ್ಯಾರ್ಜುನ ಸ್ಪೆಷಲ್. ಪೃಥ್ವಿನಲ್ಲಿ ಆವೇಶ ಸ್ಪೆಷಲ್ ಆವೇಶ ಇತ್ತು. ಆದ್ದರಿಂದ ಆತನ ಸಾಧನೆ ಬೇರೆ ರೀತಿದ್ದು. ಬರೀ ಇದಾಗಿ ತಕ್ಕ ತಗೊಂಡ್ರೆ ಯಾರು ಬರ್ತಾರೆ? ಕಾರ್ತವೀರ್ಯಾರ್ಜುನ ಬರ್ತಾರೆ. ಬರೀ ರಾಜ, ಬೇರೆ ಆವೇಶ ಅವೆಲ್ಲ ಇಲ್ಲ. ಸ್ಪೆಷಲ್ ಆವೇಶ ಇತ್ತು ಪೃಥ್ವಿನಲ್ಲಿ. ಬರೀ ಏನೂ ಇಲ್ಲ ಇದರಲ್ಲಿ. ಕಾರ್ತವೀರ್ಯಾರ್ಜುನ ಚಕ್ರವರ್ತಿ ಅಷ್ಟೇ. ಇವರಲ್ಲಿ ಚಕ್ರವರ್ತಿ ರಾಜರು ಬೇರೆ. ಮತ್ತೆ MLA-ಗೂ MP-ಗೆ ಡಿಫ್ರೆನ್ಸ್ ಇರುತ್ತಲ್ಲ ಹಾಗೆ. ಇವನು ಅಸೆಂಬ್ಲಿಗಾರ ಅವ್ನು ಇದಕ್ಕೆ ಹೋಗ್ತಾರೆ ಪಾರ್ಲಿಮೆಂಟಿಗೆ, ಅಲ್ಲೂ ತಾರತಮ್ಯ ಇದೆ. ಹೋಗ್ತಾರೆ. ಇದು ಲಕ್ಷಗಟ್ಟಲೆ ಜನ, ಅಲ್ಲಿ 1000ಗಟ್ಟಲೆ ಜನ, ವೇರಿಯೇಷನ್ ಸಿಗುತ್ತೆ. ಬಲಾಧಿಕಾ ಸಂತಿ ಕೃತವೀರ್ಯ ಜಾದ್ಯಾ ಬಲ. MLA-ಗೆ ಎಲೆಕ್ಟ್ ಆಗಿದ್ರೆ ರೆಸ್ಪೆಕ್ಟ್ ಸಿಗುತ್ತೆ. ಅವ್ರು MP-ಗೆ ಎಲೆಕ್ಟ್ ಆದ ಏನಾಯ್ತಾಗ? ಇನ್ನೂ ಜಾಸ್ತಿ ಆಯ್ತಾಗ. ಬೇರೆಯವ್ರ ಬೆನಿಫಿಟ್ ಇವೆಲ್ಲ ಜಾಸ್ತಿ, ವ್ಯಾಪ್ತಿ ಜಾಸ್ತಿ ಆಗಿಬಿಡುತ್ತೆ. ಎಂಟೈರ್ ಕಂಟ್ರಿಗೆ ಬರ್ತಾನೆ ಅವನಿಗೆ. ಇವರು ಸ್ಟೇಟಿಗೆ ಲಿಮಿಟ್ ಆದರೆ ಎಂಟೈರ್ ಕಂಟ್ರಿ ಬರ್ತಾನೆ. ಅದು ವಿಶೇಷ. ಕೃತವೀರ್ಯ ಜಾದ್ಯಾ ಬಲಾಧಿಕಾ ಸಂತಿ ಸಹಸ್ರಶೋಪಿ. ಬಲದಲ್ಲಿ ಭಾರಿ ಶ್ರೇಷ್ಠರು ಅವರೆಲ್ಲ. ಸಹಸ್ರ. ಯಮುನಾ ನದಿನ ಏನು ಮಾಡಿದ? ನರ್ಮದಾ ನದಿನಾಥ ಬರೀ ಕೈಯಿಂದನೇ ಸ್ಟಾಪ್ ಮಾಡಿದ. ಬ್ರಿಡ್ಜ್ ತನ್ನ ಹ್ಯಾಂಡ್ ಮ್ಯಾನ್ಯುಯಲ್ ಬ್ರಿಡ್ಜ್ ಆತಂದು. ತನ್ನ ಅಡ್ಡ ನಿಂತ್ಕೊಂಡು ಕೈ ಚಾಚನೆ ನಿಂತೋಯ್ತು ನದಿ. ಅಷ್ಟರ ಮಟ್ಟಿಗೆ ಸಾಮರ್ಥ್ಯ ಇದೆ. ಬಲಾಧಿಕಾ ಸಂತಿ ಸಹಸ್ರಶೋಪಿ. ಇಂಥವರಾದ್ರೆ 1000 ಗಟ್ಟಲೆ ಇದ್ದಾರೆ. ಅದರ ಕೃತವೀರ್ಯನ ಫಸ್ಟ್ ತಗೊಳ್ಳೋದಕ್ಕೆ ಯಾರು ಅವರು ಆದಿಯಾಗಿ ಹೇಳಬೇಕು? ಸ್ವಾಮಿಗಳು ಮೊದಲಾದರೂ ಬಂದಿದ್ದರು. ಮೊದಲಾದರೂ ಬಂದರೆ ಸ್ವಾಮಿಗಳು ಸೇರಿಸೋದಿಲ್ಲ, ಅವ್ರು ಪ್ರಧಾನ ಮಾಡ್ತಾರೆ. ಅದಕ್ಕೆ ಇಂಪಾರ್ಟೆಂಟ್ ಆದ್ರಿಂದ ತುಂಬ ಜನ ಹೇಳಬೇಕಾದ್ರೆ ಒಬ್ಬರನ್ನ ಹೇಳಿ ಉಳಿದವ್ರು ಆದಿ ಮಾಡಿಬಿಡ್ತಾರೆ. ಆ ಒಬ್ಬರನ್ನ ಯಾರನ್ನ ಹೇಳಬೇಕಾಗ? ಪ್ರಧಾನ ಹೇಳಬೇಕು. ಕಾರ್ತವೀರ್ಯಾರ್ಜುನ ಯಾತಕ್ಕೆ ಹೇಳಿದರು ಅಂದರೆ ಪ್ರಧಾನನಾದ್ದರಿಂದ. ಮುಂದೆ ಹೇಳ್ತಾರೆ, ವಿಷ್ಣೋ ದತ್ತಾತ್ರೇಯ ನಾಮ್ನಃ ಪ್ರಸಾದಾತ್ ಯೋಗವೀರ್ಯವಾನ್. ದತ್ತಾತ್ರೇಯ ರೂಪದ ನಾರಾಯಣ ರೂಪದ ಶಿಷ್ಯ ಆತ. ಆದ್ದರಿಂದ ಒಳ್ಳೆಯ ಯೋಗಿಯಾಗಿರ್ತಾನೆ. ಯೋಗಿಯಾಗಿದ್ದರಿಂದ
ರಾಜ್ಯದಲ್ಲಿ ಯಾರು ಕಳ್ಳತನ ಮಾಡಬೇಕು ಅಂದ್ಕೊಂಡ್ರೆ ಸಾಕಂತೆ ಅವ್ರು ಮನಸ್ಸೊಳಗೆ ಎಂಟರ್ ಆಗ್ತಿದ್ದಂತೆ ಹೊಡಿಲಕ್ಕೆ ಅದು ತಪ್ಪಾಯ್ತು ಬಿಟ್ಟರೆ ಅಲ್ಲಿ ಚೇಂಜ್ ಮಾಡಿಬಿಡ್ತಿದ್ದೆ ಐಡಿಯಾನ. ಅಪರಾಧ ಮಾಡಿ ಸಿಕ್ಕಾಕೊಂಡವೆಲ್ಲ ಇಲ್ಲ, ಮಾಡೋಕ್ಕೆ ಚಾನ್ಸೇ ಇಲ್ಲ, ಆ ರೀತಿ ಮಾಡ್ತಿದ್ದ. ಇಷ್ಟರ ಮಟ್ಟಿಗೆ ಆತ ಇವತ್ತು ಕೇಬಲ್ ಟಿ ವಿ ಹಾಕಿದ್ರೆ ಏನು ಮಾಡ್ತಾರೆ, ಟಿ ವಿ ಹಾಕಿದ್ದಾರೆ ಅದು ತಕ್ಷಣವೇ ಅಲ್ಲೇ ಅಲರ್ಟ್ ಆಗಿಬಿಡ್ತಾರೆ. ಮಾಡಬೇಕು ಅಂತ ಕೆಟ್ಟದ್ದು ಮಾಡಲಿಕ್ಕೆ ಇಷ್ಟ ಇದ್ರೂ ಕೂಡ ಏನು ಮಾಡೋದಿಲ್ಲ, ಅದಕ್ಕೆ ಸಿಕ್ಕಾಕೊಡ್ತೀನಿ ಅಂತ ಗೊತ್ತು. ಕಾರ್ತವೀರ್ಯಾರ್ಜುನ ಆ ರೀತಿ ಮಾಡಿದ್ದು. ಇವತ್ತು ಕೇಬಲ್ ಟಿ ವಿ ಕಾನ್ಸೆಪ್ಟ್ ಬಂದರೆ ಕಾರ್ತವೀರ್ಯಾರ್ಜುನ ಆಡಳಿತ ಗೊತ್ತಾಗುತ್ತೆ. ಇದು ಮೆಕ್ಯಾನಿಕಲ್, ಅದು ಸ್ಪಿರಿಚುವಲ್. ಅದಕ್ಕೆ ಯೋಗಿ ಅಂತ ಕರೆದ್ರ. ವಿಷ್ಣೋ ದತ್ತಾತ್ರೇಯ ನಾಮ್ನಃ ಪ್ರಸಾದಾತ್ ಯೋಗ ವೀರ್ಯವಾನ್ ಮುಂದೆ ಬರುತ್ತೆ. ಇದೆಲ್ಲ ಜ್ಞಾಪಕ ಇಟ್ಕೊಂಡ್ರೆ ಫಾಸ್ಟಾಗಿ ಹೋಗುತ್ತೆ. ಇವತ್ತಿಗೂ ಆ ಥರ ಎಫೆಕ್ಟ್ ಇದೆ ಅಂತ ಹೇಳ್ತಾರೆ. ಕಾರ್ತವೀರ್ಯಾರ್ಜುನ ಪರಿಣಾಮ ಆಗಷ್ಟೇ ಅಲ್ಲ, ಇವತ್ತಿಗೂ ಸಿಗುತ್ತೆ. ಎಷ್ಟು ಅನುಭವಕ್ಕೆ ಬರುತ್ತೆ, ಅದು ತುಂಬ ಜನಕ್ಕೆ ಅನುಭವ ಬರುತ್ತೆ, ಬೇಕಾಷ್ಟು ಬರುತ್ತೆ. ಸಹಸ್ರ ಶೋಪಿ, ಸಹಸ್ರ ಜಾತಕ್ಕೆ ಹೇಳಿದರು. ಅನಾದಿ ಇದು, ಅನಾದಿ ಅನಂತ. ಅದರಿಂದ ಸಾವಿರಾರು ಗಟ್ಟಲೆ ಇದ್ದಾರೆ, ಸಾವಿರಾರು ಗಟ್ಟಲೆ ಆವೇಶ ಇದ್ದವರು ಇದ್ದಾರೆ. ಬರೀ ಕ್ಷತ್ರಿಯರಾಗಿ ರಾಜರಾಗಿದ್ದಕ್ಕೆ ಎಷ್ಟು, ಉಳಿದವರೆಲ್ಲ ಅನೇಕ ರಾಜರಷ್ಟೇ. ಎಲ್ಲರೂ ಚಕ್ರವರ್ತಿಗಳಲ್ಲ. ಕಾರ್ತವೀರ್ಯಾರ್ಜುನ ಚಕ್ರವರ್ತಿ, ಧರ್ಮರಾಜ ಚಕ್ರವರ್ತಿ, ಪೃಥು ಚಕ್ರವರ್ತಿ, ಇವರ ಚಕ್ರವರ್ತಿಗಳ ಸಾಲದವರು. ಸರ್ವೇ ಹರೇಹೇ ಸನ್ನಿಧಿ ಭಾವಯುಕ್ತಾ. ಎಲ್ಲೆಲ್ಲಿ ಇದು ಕಾಣುತ್ತೆ ನಿಮಗೆ, ಧರ್ಮಪ್ರಧಾನ ಗುಣಪ್ರಧಾನ ಎರಡಿಟ್ಕೋಬೇಕು. ಧರ್ಮಪ್ರಧಾನ ಒಳ್ಳೆ ಧಾರ್ಮಿಕ ರಾಜರಿದ್ದರೆ, ಗುಣಪ್ರಧಾನ ಗುಣವಂತರಾದ ರಾಜರಿದ್ದರೆ ಅವರಲ್ಲಿ ಏನಿದೆ ಅಂತ ಅರ್ಥ, ದೇವರ ಸನ್ನಿಧಾನ ಇದೆ ಅಂತ ಅರ್ಥ. ಇಲ್ಲದ್ರೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಬಿಸಿ ಇದೆ ಅಂದರೆ ಬೆಂಕಿ ಬಡಿದೆ ಅಂತ ಅರ್ಥ, ಸಿಂಪಲ್ ಅದು. ಬಿಸಿ ಇದ್ದಿದ್ರೆ ಫ್ರಿಜ್ಜಿಂದ ತಂದೆ ಅಂತ ಯಾರು ಕೇಳೋದಿಲ್ಲ. ತಣ್ಣನ್ನು ತಂದಾಗ ಏನಂತಾರೆ, ಅದನ್ನು ಹೀಟ್ರ್ ಮೇಲಿಂದ ಫ್ರಿಜ್ ಅಂತಾರೆ. ಬಿಸಿ ತಂದಾಗ ಹೀಟ್ರ್ ಮೇಲೆ ಜಸ್ಟ್ ಇಳಿಸಿದ್ರೆ ಅಂತ ಕೇಳ್ತಾರೆ, ಹೊತ್ತಾನೆ. ಸೊ ಎಲ್ಲೆಲ್ಲಿ ಗುಣಪ್ರಧಾನ ಧರ್ಮಪ್ರಧಾನ ಆಗಿರ್ತಾರೆ ಅವರೆಲ್ಲ ಏನಾಗಿರ್ಬೇಕು, ಅವರೆಲ್ಲ ಸನ್ನಿಧಿ ಭಾವ, ಜನರ ರೂಲ್ ಇದು. ಒಳ್ಳೆ ರಾಜ ಬಂದಾಗ ಒಂದು ವಿಶೇಷವಾದಂತಹ ಸನ್ನಿಧಾನ ಇರೋದರಿಂದ ಒಳ್ಳೆತನ ಬರುತ್ತೆ ಅವ್ರಿಗೆ. ಅದೇ ರೀತಿ ಇಲ್ಲಿ ತೊಗೊಂಡು ಹಿಟ್ಟು ಬರೀ ಹಿಟ್ಟು ಅಷ್ಟೇ, ಸಕ್ಕರೆ ಹಾಕಿದ್ದಕ್ಕೆ ಏನಾಯ್ತು, ಬೆಲ್ಲ ಹಾಕಿದ್ದಕ್ಕೆ ಸ್ವೀಟ್ ಆಗೋಯ್ತು. ಎಲ್ಲ ಚೆನ್ನಾಗಿ ಹಾಕಿ ಮಿಕ್ಸರ್ಗೆ ಹಾಕಿಬಿಟ್ಟಿದ್ದಾರೆ. ಎಡ್ಲೆಲ್ಲಿ ಸೇರ್ಕೊಂಡಿದ್ದು ಬೆಲ್ಲ ಈಗ ಪ್ರತಿ ಅಂಶದಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಬರೀ ಮೇಲೆ ಜೊತೆಗಿಡ್ತಾರೆ. ಬರೀ ಜೊತೆಗಿಟ್ಟಾಗ ಏನಾಯ್ತದು, ಜೊತೆಗಿದೆ ಅಷ್ಟೇ, ಅದು ಸ್ವೀಟ್ ಆಗಬಂದು ನೆಸಿಟಿ ಇಲ್ಲ. ಬಟ್ ಹಾಗೆ ಚೆನ್ನಾಗಿ ಸೇರಿಸಿದ, ಚೆನ್ನಾಗಿ ಹೀಟ್ ಮಾಡಿದ, ಪಾಕ ಮಾಡಿಬಿಟ್ಟು ಅವಾಗ ಏನಾಯಿತು, ಪೂರ್ತಿ ಸೇರ್ಕೊಂಡ್ಬಿಟ್ಟು. ಆ ರೀತಿ ಸೇರಿದಾನೆ ಕೆಲವರಲ್ಲಿ ಕ್ಲಿಯರ್ ಡಿಫ್ರೆಂಟಾಗಿ ಕಾಣೋದು. ಇದೆಲ್ಲ ಇರೋದರಿಂದ ಹೇಳ್ತಾರೆ. ಕೊನೆಗೊಂದು ರೂಲ್ ಹೇಳಿದರು, ಸರ್ವೇ ಹರೇಹೇ ಸನ್ನಿಧಿ ಭಾವಯುಕ್ತಾ ಧರ್ಮಪ್ರಧಾನಾಶ್ಚ ಗುಣಪ್ರಧಾನಾ. ಯೇ ಧರ್ಮಪ್ರಧಾನಾ ಯೇ ಗುಣಪ್ರಧಾನಾ ತೇ ಸರ್ವೇ ಹರೇಹೇ ಸನ್ನಿಧಿ ಭಾವ. ಸನ್ನಿಧಿ ಭಾವ ಅಂದ್ರೇನು, ಸಾನ್ನಿಧ್ಯ. ಸನ್ನಿಧೇ ಭಾವ ಸಾನ್ನಿಧ್ಯಂ, ಸಾನ್ನಿಧ್ಯವನ್ನು ಹೊಂದಿದವರು. ಆಗುತ್ತಾಗುತ್ತೆ. ಯಾರೋ ಅದು ವಿಭೂತಿ ರೂಪದಲ್ಲಿ ಹೇಳಿಬಿಟ್ಟಿದ್ದಾರೆ ಆಗಲೇ. ವಿಭೂತಿಯವರು ಏನಂತ ಹೇಳಿದ್ದಾರೆ, ಅಥವಾ ಬಹುನೈತೇನ ಕಿಂ ಜ್ಞಾತೇನ ತಾವಾರ್ಜುನ. ಎಲ್ಲೆಲ್ಲಿ ವೈಶಿಷ್ಟ್ಯ ಕಾಣುತ್ತೋ ಅಲ್ಲಿ ನಾನು ವಿಭೂತಿ ರೂಪ ತಿಳ್ಕೊಂಡ್ಬಿಟ್ಟು. ಇದೆಷ್ಟೆಲ್ಲ ಹೇಳಿದ್ದೇನು ವಿಭೂತಿಗಳನ್ನು, ಏಷತು ಉದ್ದೇಶತಃ ಪ್ರೋಕ್ತಾ ಪ್ರಾಧಾನ್ಯನ. ನಾನು ಇಂಪಾರ್ಟೆಂಟ್ ಅಷ್ಟೇ ಹೇಳಿರೋದ ಹೊರತು ಮೇಲ್ಮೇಲೆ. ಬಟ್ ಇನ್ ಜನರಲ್ ಏನು ತಿಳ್ಕೊಂಡಿರ್ಬೇಕು ನಾವಾಗ, ಅದ್ಭುತ ಸಾಧನೆ ಕಾಣಿಸ್ತು ಅಂದರೆ ಏನಿರಬೇಕಲ್ಲಿ, ದೇವರ ಅನುಗ್ರಹ. ಅದು ಮಾತು ತಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅದು ಜನರಲ್ ರೂಲ್ ಅದು. ಹೌದು, ಹೇಳಿದ್ನಲ್ಲ, ವರ್ಚ್ಯೂ ಆಫ್ ಪೋಸ್ಟ್ ಏನಾಗಿದೆ, ಇದೆ ವರ್ಚ್ಯೂ ಆಫ್ ಪೋಸ್ಟ್ ಇದೆ. ವರ್ಚ್ಯೂ ಆಫ್ ಇಂಡಿವಿಜುವಲ್ ಇಲ್ಲ, ಗೊತ್ತಾಯ್ತಾ. ಅದು ಪೋಸ್ಟಿಗೆ ರೆಸ್ಪೆಕ್ಟೇ ಹೊರತು ಅವನಿಗೆಲ್ಲ. ಬಟ್ ಎರಡು ಸೇರಿಬಿಟ್ರೆ ಪೋಸ್ಟಲ್ಲಿ ಇದ್ದಾರೆ, ಒಳ್ಳೆ ಹೈಲಿ ಕಾಂಪಿಟೆಂಟ್ ಫಲೋ ಇದ್ದಾರೆ, ಏನಾಯ್ತಾಗ ಆ ರೀತಿಯೇ ಬೇರೆ ಆಗಿದೆ. ಆ ದೃಷ್ಟಿಯಲ್ಲಿ ತುಂಬ ವ್ಯತ್ಯಾಸ ಇದೆ. ಭಾರಿ ಒಳ್ಳೆಯವನು ಸಬ್ ಇನ್ಸ್ಪೆಕ್ಟರ್ ಅಷ್ಟೇ, ಭಾರಿ ಒಳ್ಳೆಯವರು ಭಾರಿ ಒಳ್ಳೆಯವರು DCP, ಗೊತ್ತಾಯ್ತು. ಭಾರಿ ಒಳ್ಳೆಯವರು ಕಮಿಷನರ್. ಅವಾಗೇನಾಯ್ತು, ಅವ್ರು ಪೂರ್ತಿ ಚೇಂಜ್ ಆಗಿಬಿಡೋದು. ಇವನು ಇಂಡಿವಿಜುವಲ್ ಸಬ್ ಇನ್ಸ್ಪೆಕ್ಟರ್ ಭಾರಿ ಒಳ್ಳೆಯವರು ಏನು ಮಾಡ್ಬೋದು, ಅವನು ನಾನು ಅಷ್ಟು ಸಾರಿ ಸೆಂಡ್ ಮಾಡ್ಕೋಬೋದು ಅಷ್ಟೇ, ಎಂಟೈರ್ ಇದನ್ನು ಕವರ್ ಮಾಡೋಕ್ಕಾಗಲ್ಲ. ಅವನಾದಾಗ ಭಾರಿ ಉಪಯೋಗ ಆಗುತ್ತೆ. ಈ ತಾರತಮ್ಯದಲ್ಲಿ ಅದು ನಮಗೆ ತುಂಬ ಹೆಲ್ಪ್ ಆಗೋದು. ಇಬ್ಬರು ಒಳ್ಳೆಯವರಾದರೂ ಕೂಡ ಯಾವ ಪೋಸ್ಟಲ್ಲಿ ಒಳ್ಳೆಯವರಾಗಿದ್ದಾರೆ. ಸಹಸ್ರ ಶೋಪಿ ಸರ್ವೇ ಹರೇಹೇ ಸನ್ನಿಧಿ ಭಾವಯುಕ್ತ ಅಂತ ಹೇಳಿದ್ರಿಂದ ಎಕ್ಸೆಪ್ಷನ್ನೇ ಇಲ್ಲ. ಎಲ್ಲೆಲ್ಲಿ ನಾವು ಶಾಸ್ತ್ರಕ್ಕೆ ಅನುಗುಣವಾದ ವಿಚಾರ ಬರುತ್ತೋ ಅದು ಶಾಸ್ತ್ರ ಅಂತ ಹೇಗೆ ಕರಿತೇವೋ ಹಾಗೆ, ಎಲ್ಲೆಲ್ಲಿ ಧರ್ಮಪ್ರಧಾನವಾದಂಥ ಹಿರಿಮೆ, ಗುಣಪ್ರಧಾನವಾದ ಹಿರಿಮೆ ಕಾಣ್ತೇವೋ ಅಲ್ಲೆಲ್ಲ ದೇವರ ಸಾನ್ನಿಧ್ಯ ಇದೆ ಅಂತ ತಿಳ್ಕೊಂಡ್ಬಿಡಿ. ಸ್ವಯಂವರವಾಸೀರತ ಏವ ಜಾತ. ನಾವು ಹೇಳೋದಿಲ್ಲ, ಸ್ವೀಟ್ ಇದೆ ಅಂದರೆ ಬೆಲ್ಲ ಹಾಕಿದ್ದಾರೆ ಹೇಳಬೇಕನ್ನ ಟೆಸ್ಟ್ ಮಾಡಿ ನೋಡಬೇಕಾಗಿಲ್ಲ. ಏನು ಕಣ್ಣು ಮುಚ್ಕೊಂಡು ಹೇಳ್ತಾನೆ ಆ ಮಾತು. ಯಾತಕ್ಕೆ? ಇಲ್ಲದ್ರೆ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಹಿಟ್ಟು ಸಿಗಿರೋಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಸಿಹಿ ಇದೆ. ಈಗ ಅದಕ್ಕೇನು ಹೇಳಬೇಕಾಗ, ನೀವು ನೋಡಿದ್ದೀಯ ಆದರೆ
ನೋಡ್ಬೇಕಾಗಿ ಯಾರು ನೋಡಿ ಹೇಳಬೇಕಾಗಿಲ್ಲ ಅದು. ಕಾರಣ ಏನೋ ಅದು ಸ್ವಭಾವ ಇರೋದೇ ಹಾಗೆ. ಅದು ಹಿಟ್ಟಿಗೆ ಗುಣ ಇಲ್ಲ, ಅದು ಬಂದಿದೆ ಅಂತ ಸ್ವೀಟ್ ಸ್ವಭಾವದಿಂದ ಬಂದಿದೆ ಅಷ್ಟೇ. ಜೀವರಿಗೆ ದೊಡ್ಡ ಸಾಧನೆ ಮಾಡೋ ಶಕ್ತಿ ಇಲ್ಲದೆ ಹೋದಾಗ ದೇವ್ರ ಸನ್ನಿಧಾನ ಇದೆ ಅಂತ ಅರ್ಥ. ಜೀವರು ದೊಡ್ಡವರಾಗಿ ಎಷ್ಟೇ ದೊಡ್ಡವರಾಗಿರೋ ಜೀವನೇ. ಎಕ್ಸ್ಟ್ರಾರ್ಡಿನರಿ ಬಂದಾಗ ಏನಾಯ್ತು ಅದು ತಾರತಮ್ಯ ಮೇಲೆ ಹೆಲ್ಪ್ ಆಯ್ತು. ಬಟ್ ದೇವರ ಅನುಗ್ರಹ ಮಾತ್ರ ಏನಾಗಿರ್ಬೇಕದು ಇರಲೇಬೇಕು, ಬೇರೆ ದಾರಿ ಇಲ್ಲ. ಇಷ್ಟೆಲ್ಲ ಹೇಳಿ ಇಂಪಾರ್ಟೆಂಟ್ ಸೀತಾವತಾರ ಹೇಳ್ತಾರೆ. ಸ್ವಯಂ ರಮಾ ಸೀರತ ಏವ ಜಾತ ಸೀತೇತಿ ರಾಮಾರ್ಥಮನೂಪಮಾಯ ವಿದೇಹ ರಾಜಸ್ಯ ಹಿ ಯಜ್ಞ ಭೂಮೌ ಸುತೇತಿ ತಸ್ಯೈವ ತತಸ್ತು ಸಾಭೂತ್. ಸ್ವಯಂ ರಮಾ ಸೀರತಃ ಏವ ಜಾತ ಸೀತಾ ಇತಿ ರಾಮಾರ್ಥಂ ಅನೂಪಮಾಯಾ ವಿದೇಹ ರಾಜಸ್ಯ ಹಿ ಯಜ್ಞ ಭೂಮೌ ಸುತಾ ಇತಿ ತಸ್ಯ ಏವ ತತಃ ತು ಸಾ ಅಭೂತ್. ಆಮೇಲೆ ಸೀತಾವತಾರ. ಸ್ವಯಂ ರಮಾ ಸಾಕ್ಷಾತ್ ಮಹಾಲಕ್ಷ್ಮಿ, ಆವೇಶ ಇವೇಶ ಏನೂ ಅಲ್ಲ, ಸಾಕ್ಷಾತ್ ಮಹಾಲಕ್ಷ್ಮಿ ಸೀತಾ ಇತಿ ಜಾತ, ಸೀತಾ ಎಂಬ ಹೆಸರಿನ ಅವತಾರವನ್ನು ಮಾಡಿದರು. ಸೀತಾ ಅಂತ ಯಾತಕ್ಕೆ ಹೆಸರು ಬಂತು ಅಂದರೆ ಸೀರತಃ ಜಾತ, ಸೀರತಃ ಜಾತ. ಸೀರ ಅಂದ್ರೇನು? ನೇಗಿಲು. ನೇಗಿಲಿನ ನೆಪದಿಂದ ಯಜ್ಞಭೂಮಿಯನ್ನು ಉಡುತ್ತಿರಬೇಕಾದ್ರೆ ಹುಟ್ಟಿದ್ರಿಂದ ಸೀರಜಾತ, ಸೀರಜಾತ, ಭೂಮಿ ಜಾತ ಸೀರಜಾತ. ಮೊದಲೇ ಸಿ, ಕೊನೆಯದು ತ, ಎರಡು ಸೇರಿ ಏನು ಮಾಡಿದರು? ಸೀತಾ ಅಂತ. ಇಲ್ಲೆಲ್ಲ ಹೇಳೋದಿಲ್ಲ. USA ಏನು ಮಾಡಿದರು? 3 ಫಸ್ಟ್ ಲೆಟರ್ಸ್ ಮಾತ್ರ ತಗೊಟ್ರು. ಕೆಲಸದ ಫಸ್ಟಲ್ಲಿ ಲಾಸ್ಟ್ ತೊಗೋತಾರೆ ಕೆಲವು ಸಲ. ಡಿಫ್ರೆನ್ಸ್ ಇರುತ್ತಲ್ಲ, ಆ ರೀತಿ ತೊಗೊಳ್ತಾರೆ. ಇದೊಂದು ಪದ್ಧತಿ ವ್ಯಾಕರಣ ನಿಯಮದಲ್ಲೇ ಬಂದು ಹೋಗ್ಬಿಟ್ಟಿದೆ ತೊಗೊಳ್ಳೋದು ಆ ರೀತಿ. ಇವತ್ತೆಲ್ಲರಿಗೂ ಕಾಮನ್. ಬರ್ತಾ ಬರ್ತೆ ಫುಲ್ ನೇಮ್ ಯಾರು ಹೇಳೋದಿಲ್ಲ. ಏನು ಮಾಡ್ತಾರನ್ನ ಶಾರ್ಟ್ ಕಟ್ ಮಾಡಿಬಿಡ್ತಾರೆ. ಶಾರ್ಟ್ ಕಟ್ ಮಾಡ್ಬೇಕಾದ್ರೆ ಏನು ಇಟ್ಕೊಳ್ತಾರೆ? ಒಂದು ಬೇಸಿಸ್ ಇರುತ್ತೆ. ಇಲ್ಲಿ ಬೇಸಿಸ್ ಏನು? ಫಸ್ಟ್ ಲೆಟರ್ ಲಾಸ್ಟ್ ಲೆಟರ್. ಸೀತಾ ಅನ್ನೋ ಪದದಲ್ಲೇ ಸೀರಜಾತ, ನೇಗಿಲಿನ ದೆಸೆಯಿಂದ ಪ್ರಾದುರ್ಭೂತಳಾದವಳು. ನರಸಿಂಹದೇವರು ಏನಂತ ಕರೆದರು? ಸಂಭಾರ್ಭಕ, ಕಂಬದ ಮಗ ಅಂದರೆ ಕಂಬದ ಪ್ರಾದುರ್ಭೂತರಾದರು. ಇವರು ನೇಗಿಲಿನ ಮಗಳು. ಯಾತಕ್ಕೆ? ನಿಮಿತ್ತ ಹುಟ್ಟಿದ್ರಿಂದ. ನೇಗಿಲಿನ ಮಗು ಇರುತ್ತಾ ಅಂದರೆ ಅಲ್ಲ, ನಿಮಿತ್ತದಿಂದ ಬಂದಿದ್ದಾದ್ರಿಂದ ಸೀರಜಾತ. ಸೀತೇತಿ ಅಲ್ಲ, ಈ ಸೀರಧ್ವಜ ಆತ. ಯಾರಾತ? ತಂದೆ. ತಂದೆ ನೇಗಿಲು ಧ್ವಜ ಸೀರ, ನೇಗಿಲು ಧ್ವಜ. ಈ ಬಲರಾಮದೇವರಿಗೆ ಕೈಲಿ ಆಯುಧ ಏನಿತ್ತು? ಸೀರ. ಅದಕ್ಕೆ ಸೀರಿ ಅಂತ ಹೆಸರು ಬಲರಾಮದೇವರಿಗೆ. ಸೀರಿ. ಧನ ಇದ್ದವನು ಧನಿ, ಸೀರ ಇದ್ದವನು ಸೀರಿ. ಸೀರಿ ನಮ್ಗೆ ಸೀರಿ ಬೇರೆ ಅರ್ಥ ಆಗಿಬಿಡುತ್ತೆ. ಸೀರ ಸೀರಿ. ಅದಕ್ಕೆ ಮುಸಲ ಮುಸಲಿ, ಹಲ ಹಲಿ ಈ ರೀತಿಯಲ್ಲಿ ಕರೀತಾರೆ. ಈ ರೀತಿ ಸೀತಾ ಅಂತ ಹೆಸರು ಬಂತು. ಇದರಿಂದ ಏನು ಹೇಳಿದಾಗಾಯ್ತು ಅಂದರೆ ಅವರು ಪ್ರಾಕೃತ ದೇವತೆ ಹುಟ್ಟಿ ಬಂದಿಲ್ಲ. ಇದು ಇಂಪಾರ್ಟೆಂಟ್. ಕಂಬದಿಂದ ಬಂದರು ನರಸಿಂಹದೇವರು ಅಂದರೆ ಏನಿಲ್ಲ ಅಲ್ಲಿ, ಈ ಮನುಷ್ಯ ಸಂಬಂಧನೇ ಇಲ್ಲ, ಪ್ರಾಕೃತ ಸಂಬಂಧ ಇಲ್ಲ ಅಂತ ಅರ್ಥ. ಇಲ್ಲೂ ಕೂಡ ಏನಿಲ್ಲ, ಪ್ರಾಕೃತ ಸಂಬಂಧ ಇಲ್ಲ. ರುಕ್ಮಿಣಿ ದೇವಿ ಭೀಷ್ಮಗೆ ಈ ರೀತಿ ಅವತಾರ ಮಾಡಿಲ್ಲ, ಆದರೂ ಸಾಕ್ಷಾತ್ ರೂಪ. ಗೊತ್ತಾಯ್ತಾ? ಸಾಕ್ಷಾತ್ ರೂಪದಲ್ಲೂ ಕೂಡ ಒಂದು ಸತಿ ಯಾಕೆ ತೋರಿಸ್ತಾರೆ ಅಂದರೆ ಕ್ಲಾರಿಟಿ ಕೊಳ್ಳೋಕ್ಕೋಸ್ಕರ. ವಸುದೇವ ದೇವಕಿ ಕೃಷ್ಣ ಅಲ್ಲಿ ಹಾಗಲ್ಲ. ನರಸಿಂಹದೇವರಿಗೆ ಯಾವುದೂ ಇಲ್ಲ, ಬಂದುಬಿಟ್ಟು ಅದೇ ರೀತಿ ಅಲ್ಲ ಅಂತ ತಿಳ್ಕೊಳ್ಳಿ ಅಂತ ಅರ್ಥ. ಇದು ನಿಮಿತ್ತ ಅಷ್ಟೇ ಹೊರತು ಅದು ಎಲ್ಲ ಕಾಮನ್. ಎಲ್ಲ ಅವತಾರಗಳು ಅದೇ ರೀತಿ ಬರುತ್ತೆ, ವ್ಯತ್ಯಾಸ ಇಲ್ಲ. ತಂದೆ ತಾಯಿ ಇದ್ದಾಗ ಇಲ್ಲಿ ತೋರಿಸ್ತಾನೆ, ಅಲ್ಲಿಲ್ಲ ಒಂದು ಕ್ಲಿಯರಾಗಿ ಅಲ್ಲೇ ತೋರಿಸ್ತಾನೆ. ಸೀತಾ ರೂಪನೂ ಹಾಗೇನೆ. ರುಕ್ಮಿಣಿ ರೂಪದಲ್ಲಿ ತೋರಿಸಲಿಲ್ಲ, ಸತ್ಯಭಾಮ ರೂಪ ತೋರಿಸಲಿಲ್ಲ, ಸೀತಾ ರೂಪದಲ್ಲಿ ತೋರಿಸಿದ್ವಿ. ಒಂದು ಕಡೆ ತೋರಿಸಿದ್ರೆ ಏನರ್ಥ? ಅದು ದೇವರ ಅವತಾರ ಹಾಗೆ ಅಂತಲೇ ತಾತ್ಪರ್ಯ. ಏನೋ ಎಲ್ಲ ಒಂದೇ. ಮುಸಲ ಅಂದ್ರೆ ಒಂದು, ಮುಸಲ ಅಂದರೆ ಒನಕೆ, ಒನಕೆ ಅದು. ಹಲ ಅಂದರೆ ನೇಗಿಲು. ಅದೇ ದದಾನೋ ಹಲಸವನೊಂದು ನಿತ್ಯ ಶೇಷ ಮಂತ್ರ ಹೇಳಬೇಕಾದ್ರೆ ಅದು ಹೇಳಲೇಬೇಕದು. ಹಲ ಸೌನಂದ, ಸುನಂದ ಅಂತ ಹೆಸರು ಅದಕ್ಕೆ. ಹಲ ಅಂತ ಇದ್ರು, ಸುನಂದ ಅಂತ ಹೇಳಿದ್ರೆ ಮುಸಲ, ಮುಸಲ ಸುನಂದ ಅಂತ ಹೇಳ್ತೀವಿ. ಹೆಸರು ಹೇಳಿಬಿಟ್ರೆ ಅದಕ್ಕೆ. ಇದು ಹಲ ಅಂತ ಕಾಮನ್ ಅವನು, ಅದು ಪ್ರಾಪರ್ ನೋನ್ ಮಾಡಿದ್ರು, ಅಷ್ಟೇ ಡಿಫರೆನ್ಸ್. ಸ್ವಯಂ ರಮಾ ಸೀರತ ಏವ ಜಾತ ಸೀತೇತಿ ರಾಮಾರ್ಥ. ಯಾತಕ್ಕೆ ಅವತಾರ ಮಾಡಿದರು? ರಾಮಾರ್ಥಂ, ರಾಮದೇವರಿಗೋಸ್ಕರ. ರಾಮಪತ್ನಿ ಅಂತ ತೋರ್ಸೋಕ್ಕೋಸ್ಕರ ಅವತಾರವನ್ನು ಮಾಡಿದ್ದಾರೆ. ತುಂಬ ಇಂಪಾರ್ಟೆಂಟ್ ಇದು. ಸೀತಾ ಬಂದಿದ್ದು ಕ್ಯಾಸ್ಗೋಸ್ಕರ, ರಾಮದೇವರಿಗೋಸ್ಕರ. ಬೇರೆ ಕಾರಣಕ್ಕೆ ಬರಲಿಲ್ಲ. ನಮ್ಮ ಸಂಪತ್ತು ಮನೆ ಬಂದಿದ್ದರೆ ಏನರ್ಥ? ದೇವ್ರ ಸೇವೆ ಬಂದಿದೆ ಅಂತ ಅರ್ಥ. ನಮಗೆ ಬಂದಿದ್ದಲ್ಲ ಅದು. ಕ್ಯಾಶಿಯರ್ ಬಂದ ರಾಶಿ ಹಾಕ್ತಾರೆ ದುಡ್ಡು, ಅವ್ನು ತೊಗೊಳಕ್ಕಲ್ಲ. ಏನು ಮಾಡ್ಬೇಕು ಅವನು? ಸಂಪತ್ತು ಅಂದರೆ ಏನು? ವಿಲೇವಾರಿ ಮಾಡಲಿಕ್ಕೆ ಹೊರತು ತಾನು ಎಷ್ಟು ತೊಗೊಳಕ್ಕೆ ಸಾಧ್ಯ ಇದೆ? ನಾನು ಎಷ್ಟು ಅಷ್ಟೇ. ಎಕ್ಸ್ಟ್ರಾ ಇರೋದಲ್ಲಿ ಯಾತಕ್ಕೆ? ಬಡ್ಸೋರ್ ಕೈಲಿ ಯಾತಕ್ಕೆ ಕೊಟ್ಟಿದೆ? ಉಳಿದವ್ರಿಗೆ ಹಾಕ್ಲಿಕ್ಕೆ, ಅವ್ನು ತಿನ್ಲಕ್ಕೆ ಕೊಟ್ಟಿಲ್ಲ. ದೊಡ್ಡ ಬರ್ತಾನೆ, ಉಳಿದವ್ರಿಗೆ ಹಾಕಿ ಅವ್ರು ಹಾಕೋ ಇಷ್ಟೇ ಹಾಕೋತಾರೆ. ಅದು ಅರ್ಥ ಮಾಡ್ಕೊಂಡು ಏನಾಗುತ್ತದೋ, ಸಂಪತ್ತು ಮನೆ ಬಂದಿದೆ, ದೇವರಿದ್ದರೆ ಸಂಪತ್ತು ಬರುತ್ತೆ ಅಂತ ಅರ್ಥ. ನಿತ್ಯ ದೇವ್ರ ಪೂಜೆ ಮಾಡ್ತಿದ್ರೆ ಸಂಪತ್ತು ಬಂದೇ ಬರುತ್ತೆ. ಏರ್ಪಾಟ್ ಯಾತಕ್ಕೆ ಮಾಡ್ತಾರೆ?
ಇವನಿಗೆಲ್ಲ ದೇವ್ರು ಇಟ್ಕೊಂಡು ದೇವ್ರ ಪೂಜೆಗೆಲ್ಲ ಇವನಿಗೆ ಪ್ರಸಾದ ಸಿಗುತ್ತೆ ಆಮೇಲೆ ಅಷ್ಟೆ. ಅರ್ಥ ಆಯ್ತಾ? ಇವತ್ತು ರೋಡ್ ರಿಪೇರಿ ಮಾಡ್ತಾರೆ, ಏನರ್ಥ? ಯಾರು ದೊಡ್ಡವ್ರು ಬರ್ತಾರೆ ಅಂತ ಅರ್ಥ. ದೊಡ್ಡವ್ರು ಬಂದರೆ ಮಾಡ್ತಾರೆ, ಇವನು ಮನೆಯಿಂದ ಬಿಟ್ಟು ಹೋಗೋದಿಲ್ಲ. ಮತ್ತೆ ಇವನು ಶತ್ರುವಾಗಿದ್ದರೆ ಅವ್ರು ಬಂದರೂ ರಿಪೇರಿ ಮಾಡ್ಕೊಂಡು ಹೋಗ್ತಾರೆ. ಅದು ಅಷ್ಟು ಬಿಡ್ಲಿಕ್ಕಾಗೋದಿಲ್ವಲ್ಲ. ಸುಧಾಮನಿಗೆ ಯಾವ ಅವಲಿಗಿಂತ ಸಂಪತ್ತು ಬಂತು, ಸುತ್ತದ ಮನೆಗಳೆಲ್ಲ ಏನಾಗ್ಬಿಟ್ಟಿದ್ವು, ಹೌದು ಬಂಗಾರ ಮನೆ ಆಗಿಬಿಟ್ವಿ. ಅದಕ್ಕೆ ಈತನ ಜೊತೆಗೆ ಯಾರು ಇರಬೇಕಲ್ಲಿ? ಈತ ಸಹವಾಸ ಮಾಡಿದ್ದಿ. ಅದು ಸಂಪತ್ತು ನಮಗೆ ಬಂದಿದೆ ಅಂದರೆ ದೇವರ ಸೇವೆ ಸಂಪತ್ತು ಬಂದಿದೆ ಹೊರತು ಇವನಿಗೋಸ್ಕರ ಬಂದಿಲ್ಲ. ಇವನಿಗೋಸ್ಕರ ತಿಳ್ಕೊಂಡ್ರೆ ಏನಾಯ್ತು? ಅದು ಮೋಸ. ಕ್ಯಾಶರ್ ಮನೆಗೆ ಒಯ್ದ ಅಂದರೆ ಸಿಕ್ಕಾಕೋತಾನಲ್ಲ. ಅವ್ನು ಕೊಡೋದು ಹಕ್ಕೇ ಹೊರತು ಉಳಿದ ಮೇಲೆ ವಾಪಸ್ ಇಡಬೇಕೆ ಹೊರತು ಒಯ್ಯಾಗಿಲ್ಲ ಅವನು. ಇದನ್ನ ಅರ್ಥ ಮಾಡಿಕೊಂಡ್ರೆ ಸಂಪತ್ತು ಯಾವಾಗ ಕೂಡ ಬರೋದು ದೇವ್ರ ಸೇವೆಗೋಸ್ಕರ. ಇನ್ನೊಂದು ಅರ್ಥ, ಸಂಪತ್ತಿಲ್ಲ ದೇವ್ರ ಪೂಜೆ ಶುರು ಮಾಡಿ ಏನಾಯ್ತಾಗ ಸಂಪತ್ತು ಬರೋಕ್ಕೆ ಶುರುವಾಯಿತು. ಅರ್ಥ ಆಯ್ತಾ? ಯಾವುದೋ ಗುಡಿ ಕಟ್ಸ್ತೇನೆ ಅಂತ ಸ್ವಲ್ಪ ಚಂದ ಕೊಡೋಕ್ಕೆ ಶುರು ಮಾಡಿದ್ರು. ಇವನೇ ಅವನು ಕೋಟ್ಯಾಧೀಶ, ಚಂದಾದಾರಕ್ಕೆ ಚಂದ ಕೇಳೋಕೆ ಹೋಗಿದ್ದಾನೆ. ಕೋಟ್ಯಾಧೀಶ ಅವನು ಬಂದವನು, ಗೊತ್ತಾಯ್ತಾ? ಕೊಡಿಗಂತ ಕೇಳ್ತಾರೆ ಎಲ್ಲ. ಅವ್ನು ಭಾರಿ ರೆಸ್ಪೆಕ್ಟ್ಫುಲಿ ಕೊಡ್ತಾರೆ ಅವನಿಗೆ. ಅದಕ್ಕೆ ತನಗೆ ಕೆಡ್ತಾ ಇಲ್ಲ ಅವನು. ನಾನು ಮನೆ ಕಟ್ತೀನಿ ಕೊಡಿ, ಏನು ಮಾಡ್ತಾರಾಗ? ಭಿಕ್ಷೆ ಅಂತ. ಇದೇನದು? ಸೇವೆ, ಭಿಕ್ಷೆ ಅಂತ ಕರೀತಾರೆ. ಯಾಕೆ ಬರೀ ಗತಿ ಇಲ್ಲ ಅಂತ ಕೇಳ್ಬಿಡ್ತಾರೆ. ಎಷ್ಟು ಡಿಫ್ರೆನ್ಸ್ ಇದೆ ಎರಡಕ್ಕೂ. ದೇವರಿಗೋಸ್ಕರ ಕೇಳೋದು ಮರ್ಯಾದೆಗೆ ಸಂಗಾತ, ಗೊತ್ತಾಯ್ತು? ಮಠ ಕಟ್ಟಿಸ್ತೇನೆ, ದೇವರ ಇದನ್ನು ಕಟ್ಟಿಸ್ತೇನೆ ಅಂದರೆ ಏನದು? ಸಾಮಾಜಿಕವಾಗಿ ಹೆಲ್ಪ್ ಆಗುತ್ತೆ, ಗೊತ್ತಾಯ್ತಾ? ಫಿಸಿಷಿಯಲಿ ಹೆಲ್ಪ್ ಆಗುತ್ತೆ. ನಾನು ಮಾಡ್ಕೊತೇನೆ, ನಿನಗೋಸ್ಕರ ನಾವು ಯಾಕೆ ಕೊಡಬೇಕು ಅಂತ ಕೇಳ್ತಾರೆ. ಅದಕ್ಕೆ ಸಂಪತ್ತು ಬರೋದು ಯಾವುದಕ್ಕೋಸ್ಕರ? ದೇವರಿಗೋಸ್ಕರ. ಆದ್ದರಿಂದ ಆಚಾರ್ಯ ಹೇಳ್ತಾರೆ, ದೇವ್ರ ಪೂಜೆ ಶುರು ಮಾಡು, ಏನಾಗತ್ತೆ ಅಲ್ಲಿ ನಿಮಗೆ? ಧರ್ಮ, ಅರ್ಥ, ಕಾಮ ಏನು ಬೇಕಾದ್ರೂ ಬರುತ್ತೆ ಮನೆ. ಯಾಕೆ ಆ ಕೆಲಸ ಅಂತ ಹೇಳಿದ ತಕ್ಷಣ ಅದ್ರ ರೀತಿಯೇ ಬೇರೆ. ಅರ್ಥ ಆಯ್ತಾ? ಅದು ಇವತ್ತು ಯಾತ ದಾರಿದ್ರ್ಯ ಬರುತ್ತೆ ಅಂದರೆ ದೇವ್ರ ಪೂಜೆ ಮಾಡಿಲ್ಲ. ಯಮದೇವರು ಕೇಳ್ತಾರೆ, ಯಾತಕ್ಕೆ ದೇವ್ರ ಪೂಜೆ ಮಾಡಲಿಲ್ಲ ನೀನೀಗ? ಬರೀ ಸ್ವಲ್ಪ ದಾರಿದ್ರ್ಯ ಅಲ್ಲ, ನರಕ ಬೇರೆ ಆಗಿದೆ ಅವನಿಗೆ. ನರಕಕ್ಕೆ ಇಲ್ಲೇ ದರಿದ್ರ, ಅಲ್ಲೇ ನರಕ. ದ್ರವ್ಯಾಣಮಪ್ಯಭಾವೇತೋ ಸಲೀಲೇನಾಪಿ ಪೂಜಿತಃ ಯೋ ದದಾತಿ ಸ್ವಕಂ ಸ್ಥಾನಂ ಸತ್ವಯ ಕಿಮ್ನ ಪೂಜಿತಃ. ಏನಿಲ್ಲ, ಬರೀ ನೀರಿಟ್ಕೊಂಡು ನೈವೇದ್ಯ ಮಾಡು, ದೇವ್ರು ತೊಗೊಳ್ತಾನೆ. ಆ ರೀತಿ ಯಾರೂ ತೊಗೊಳೋದಿಲ್ಲ. ಔತಣಕ್ಕೆ ಅಂತ ಕರೆದ್ಬಿಟ್ಟು ನೀರು ಕೊಟ್ಬಿಟ್ರೆ ಏನು ಮಾಡ್ತಾರೆ? ನೋಡಿ, ಶಾಪ ಹಾಕಿ ಹೋಗ್ತಾರೆ. ಔತಣಕ್ಕೆ ಎಲ್ಲ ನೀರಿಟ್ಬಿಡೋದು, ಒಳಗೆ ಇಟ್ಬಿಡೋದು. ಅದು ಪ್ಲಾಸ್ಟಿಕ್ ಲೋಟ ಕೊಟ್ಬಿಟ್ಟು ಏನು ಮಾಡ್ಬೋದು? ಕೊನೆ ಬೆಳ್ಳಿ ಲೋಟ ತೊಗೊಂಡು ತೊಗೊಂಡೋಗ್ರಿ, ಕೊನೆ ಪಕ್ಷಾರ ಹೋಯ್ತಾರೆ. ಬೆಳ್ಳಿ ಆ ಪೌಲಿ ಊಟ ಆಗಿರೋ ಬೆಳ್ಳಿ ಲೋಟಾರ ಬಂತಲ್ಲ ಅಂತ ಪ್ಲಾಸ್ಟಿಕ್ದು. ಮತ್ತೆ ಊಟಕ್ಕೆ ಸಮಾರಂಭ ಕರೆದೆ, ಮನೆ ಅಡಿಗೆ ಹೋದ್ರೆ ಊಟ ಮಾಡೋಕ್ಕೆ ಸಾಧ್ಯನೂ ಇಲ್ಲ. ಏನು ಮಾಡಬೇಕು? ಶಾಪ ಹಾಕ್ತಾರೋ ಇಲ್ಲ. ದೇವ್ರು ಹಾಗಲ್ಲ. ಬರೀ ನೀರು ಕೊಟ್ಟರೆ ಏನು ಮಾಡ್ತಾನೆ ದೇವರು? ಶಿಕಾರ ಮಾಡಿಯೇ ಮಾಡ್ತಾನೆ. ಎಷ್ಟು ಕರುಣಾಡು ಅಂತ. ದೇವ್ರ ಪೂಜೆ ಮಾಡಲಿಲ್ಲ ಹೋದಲ್ಲ ತರ್ಕ. ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ದೇವ್ರ ಪೂಜೆ ಅಂದರೆ ನಮ್ಮ ಇದು ಡ್ಯೂಟಿ. ಅದು ಸ್ಪೆಷಲ್ ಅಲ್ಲ, ಮಾಡಲೇಬೇಕಾದ ಕೆಲಸ. ಅದು ಟ್ಯಾಕ್ಸ್ ಕೊಡೋದು ಆಪ್ಷನಲ್ ಅಲ್ಲ, ಕಂಪಲ್ಸರಿ. ದೇವ್ರ ಪೂಜೆ ಏನದು? ಕಂಪಲ್ಸರಿ. ಇವತ್ತು ಮಾಡೋದೇ ಸರಿಯಾಗಿ ಟ್ಯಾಕ್ಸ್ ಕೊಡ್ತಾರೆ ಅಂದರೆ ಸನ್ಮಾನ ಮಾಡೋಕ್ಕಾಗಿಬಿಟ್ಟಿದೆ. ಸರಿಯಾಗಿ ದೇವ್ರ ಪೂಜೆ ಮಾಡ್ತಾರೆ ಅಂದರೆ ನೋಡಿ, ಹೆಚ್ಚು ವಿಷಯ ಅಲ್ಲ. ಅದು ಏನದು? ಕರ್ತವ್ಯ ಮಾಡಿದ್ದಾನೆ ಅಷ್ಟೇ ಹೊರತು ಬೇರೆ ಅಲ್ಲ. ಬಿಟ್ಟರೆ ಅಪರಾಧ, ಬಿಟ್ಟರೆ ಅಪರಾಧನೇ. ಕರ್ತವ್ಯ ಲೋಪ ಅಂತ ಕರಿತೇವಲ್ಲ ಅದು. ಪುಣ್ಯ ಇದ್ದೇ ಇದೆ. ಇವತ್ತು ಉದಾಹರಣೆಗೆ ಯಾವುದಕ್ಕೆ ಬಂದೇ ಬರುತ್ತೆ. ಯಾಕೆ ಬರೋದಿಲ್ಲ? ಕರ್ತವ್ಯ ಮಾಡಿದ್ದಕ್ಕೆ ಪುಣ್ಯ. ಸಂಬಳ ಕೊಡೋದು ಯಾತಕ್ಕೆ? ಸಂಬಳ ಪುಣ್ಯ ಏನಂತ? ಡ್ಯೂಟಿಗೆ ಸಂಬಳ ಇದೆ. ಡ್ಯೂಟಿ ಅಂತ ಎಲ್ಲಿ ಕರೀತಾರೋ ಏನಿದೆ ಅಲ್ಲಿ? ಸಂಬಳ ಇದೆ. ಸಂಬಳನೇ ಪುಣ್ಯ. ಅದು ಧನ, ಇದು ಪುಣ್ಯ, ಅಷ್ಟೇ ಡಿಫ್ರೆನ್ಸ್. ಧನ ಮೆಟೀರಿಯಲ್ಲು, ಪುಣ್ಯ ಅಂಬೋದು ಸ್ಪಿರಿಚುವಲ್ ಅಷ್ಟೆ. ಅದು ಇಲ್ಲದೆಲ್ಲ ಎಕ್ಸ್ಟ್ರಾ ಇಲ್ಲ ಅಂದರೆ ಅರ್ಥ? ಎಕ್ಸ್ಟ್ರಾ ಇಲ್ಲ, ಅದು ಸಂಬಳ ಇದ್ದೇ ಇದೆ. ಸಂಬಳನೇ ಎಷ್ಟಿದೆ ಇವನಿಗೆ? ಪಾಪ ಕ್ಲರ್ಕಿಗೆ ಸನ್ಮಾನ ಮಾಡಿಕೊಟ್ಟ ಅವಾರ್ಡ್ಗಿಂತ ಅವನು ಸುಪೀರಿಯರ್ ಆಫೀಸರ್ಗೆ ಎಷ್ಟಿರುತ್ತೆ? ಮಿನಿಮಮ್ ಸ್ಯಾಲ್ರಿನೇ ಅಷ್ಟಿರುತ್ತೆ. ಸೊ ಮೇಲಿನವ್ರ ಪುಣ್ಯ ಜಾಸ್ತಿ ಇರುತ್ತೆ ಅವಾಗ ಕೂಡ. ಆದ್ದರಿಂದ ಯಾವುದೇ ಪುಣ್ಯ ಕಾರ್ಯಕ್ಕೆ ಸಂಧ್ಯಾ ನೋಡಿ ಪುಣ್ಯ ಇಲ್ಲ ಅಂತ ಹೇಳ್ಬಿಡ್ತಾರೆ. ಪುಣ್ಯ ಇದೆ. ಏನು ಪುಣ್ಯ ಇಲ್ಲ? ಬೇರೆ ಎಕ್ಸ್ಟ್ರಾ ಇಲ್ಲ. ಎಕ್ಸ್ಟ್ರಾ ರಿಮ್ಯುನೇಷನ್ ಯಾವಾಗ ಕೊಡ್ತಾರೆ? ಅಡಿಷನಲ್ ಎಕ್ಸ್ಟ್ರಾ ಕೊಟ್ಟರೆ ಎಲ್ಲರೂ ಮಾಡೋದಿಲ್ಲ. ಇದ್ರ ಡ್ಯೂಟಿ ಆದ್ದರಿಂದ ಆ ಸಂಬಳದಲ್ಲಿ ಸೇರಿಕೊಳ್ಳುತ್ತೆ. ಸಂಬಳ ಕೊಟ್ಟೇ ಕೆಲಸ ಮಾಡೋದಿಲ್ಲ. ಫ್ರೀಯಾಗಿ ಯಾರು ಮಾಡ್ತಿದ್ರಾ? ದೇವರು ಅದಕ್ಕೆ ಸಂಬಳ ಕೊಟ್ಟೇ ಕೆಲಸ ಮಾಡೋ ವ್ಯವಸ್ಥೆ ಮಾಡಿರೋದು. ಜನಕ್ಕೆ ಏನು ತಿಳ್ಕೊಂಡಿದ್ದಾರೆ? ದೇವ್ರ ಪೂಜೆ ಅಂದರೆ ಫ್ರೀಯಾಗಿ ಮಾಡಿದಾಗತ್ತೆ ಅಂತೇಳಿ. ತಪ್ಪು. ಅದು ಮೋಸ. ಮೋಸ, ಬರೀ ಮೋಸ ತಾನೇ ಅದು, ಗೊತ್ತಾ? ಮೋಸ. ನೀನು ಅದಕ್ಕೆ ದ್ರವ್ಯಾಣಮಪ್ಯಭಾವೇ ಅಂತ ಹೇಳಿದರು. ದ್ರವ್ಯ ಇಲ್ಲದೆ ಹೋದ ಕಾಲಕ್ಕೆ ಮನೇಲಿ ಏನು ಬಂಗಾರದ ಪಾತ್ರೆ ಅಲ್ಲ, ಏನೇನೂ ಇಲ್ಲ. ಏನು ಮಾಡ್ದ? ಸೌವರ್ಣ ಅಂತ ಜೋರಾಗಿ ಹೇಳ್ತಿದ್ದಾನೆ. ಬಂಗಾರದ ಪಾತ್ರೆ ನೈವೇದ್ಯ ಕೆಟ್ಟಿದ್ದೀನಿ ಅಂತೇಳಿ ಏನು ಮಾಡ್ತಾರೆ? ತಕ್ಷಣ ದೇವರು ಬಂಗಾರದ ಪಾತ್ರೆ ಅಂತಲೇ ಸ್ವೀಕಾರ ಮಾಡ್ತಾರೆ. ಅಷ್ಟು ಅನುಗ್ರಹ ಮಾಡ್ತಾರೆ. ನಿಜವಾಗ್ಲೂ ಬಂಗಾರದ ಪಾತ್ರೆ ಇಟ್ಟಿದ್ದಾನೆ, ಭಕ್ತಿ ಇಲ್ಲ. ಬಂಗಾರ ಪಾತ್ರೆ ಕೌಂಟ್ ಆಗಲಿಲ್ಲ ಅದು. ಬಟ್ ಇವನಿಗೆ ಇರೋದೇನೋ ಬಂಗಾರದ ಪಾತ್ರೆ ಅಲ್ಲ, ಬೇರೆ ಪಾತ್ರೆನೇ. ಬಟ್ ಬೇರೆ ಭಕ್ತಿ ಇದೆ. ಅದಕ್ಕೆ ಎಷ್ಟು ವ್ಯಾಲ್ಯೂ ಬಂತು? ಅದಕ್ಕೆ ಬಂಗಾರದ ವ್ಯಾಲ್ಯೂ ಬಂತು. ಅದಕ್ಕೆ ಅನುಸಂಧಾನ ಭಾರಿ ದೊಡ್ಡದು. ಇವತ್ತು ಅನುಸಂಧಾನ ಪೂಜೆಗೆ ಮಾನಸ ಪೂಜೆ ಮೊದಲೇ ಹೊರಗೆ ಏನೂ ಇಲ್ಲ, ಎಲ್ಲ ಒಳಗೇನೆ ಚಿಂತನೆ ಮಾಡ್ತಾರೆ. ಆ ಪೂಜೆ ನಂಬರ್ 1 ಪೂಜೆ ಆ್ಯಕ್ಚುಲಿ. ಗೊತ್ತಾಯ್ತು? ಮಾನಸ ಪೂಜೆ ಅಂದರೆ ಏನದು? ಆ್ಯಕ್ಚುಲಿ ಪೂಜೆಗಿಂತ ಬಂಗಾರದಲ್ಲಿ ಎಲ್ಲ ಪಾತ್ರೆ ಬಂಗಾರದಿಂದ ಪೂಜೆ ಮಾಡ್ತಾನೆ.
ಮನಸ್ಸೆಲ್ಲೋ ಇದೆ ಹೇಳಿದೆ ಪೂಜೆ ಮಾಡೋನಿಗೆ. ಆದರೆ ಇವರು ಮನಸ್ಸಷ್ಟೇ ಪೂಜೆ ಮಾಡಿ ಏನೂ ಇಲ್ಲ. ಯಾರು ಪೂಜೆ ಶ್ರೇಷ್ಠ? ಮಾನಸ ಪೂಜೆ ಶ್ರೇಷ್ಠ. ಮತ್ತು ನಿತ್ಯ ಇದಂಥ ಪೂಜೆ ಮಾಡಿದ್ರೆ ಮೊದಲು ಶಾಲ್ಟಾಗಿ ಏನು ಮಾಡಬೇಕಂತೆ? ಮಾನಸ ಪೂಜೆ ಮಾಡಬೇಕು. ಯಾಕೆ ಒಂದು ಕಾನ್ಸಂಟ್ರೇಷನ್ ಆಗೋಗ್ಬಿಡುತ್ತೆ. ಉಳಿದೆಲ್ಲ ಟೋಕನ್ ನಿಂತಾಗಿ ರಿಯಲ್ ಪೂಜೆ ಅದೇನೆ. ಅದೇ ಅಲ್ಲಿ ಬಲದಲ್ಲಿ ಬೇಕಾಷ್ಟಿದೆ ಅಂತ, ಬೇಕಾಷ್ಟು ಪ್ರತಿಯೊಬ್ಬರ ಅನುಭವದಲ್ಲೇ ಬರುತ್ತೆ. ಅವನಿಗೆ ಎಷ್ಟೋ ನಮಗೆ ಅನಿಸುತ್ತೆ ಪೂಜೆ ಸರಿ ಹೋಗಿಲ್ಲ ಅಂತ ಅನಿಸ್ಬಿಡುತ್ತೆ. ಕೆಲವು ಸರ್ತೆ ಫಾಸ್ಟ್ ಪೂಜೆ ಭಾರಿ ಚೆನ್ನಾಗಿರುತ್ತೆ. ಕೆಲಸ 3 ಗಂಟೆ ಮಾಡಿರ್ತಾನೆ, ಕೊಡಿ ಏನೇನು ಅವ್ರಿಗೆ ಅನಿಸುತ್ತೆ ತನಗೆ ದೇವ್ರ ದಾಡಿ ನನಗೆ ಮನಸ್ಸು ಬರಲ್ಲ ಅಂದ್ಬಿಡ್ತಾನೆ. ಅನುಭವಕ್ಕೆ ಬರುತ್ತದ. ಆದ್ದರಿಂದ ಆ ಕ್ವಾಲಿಟಿ ಬರೆದ್ರೆ ಅನಿಸಲ್ಲ ಎಷ್ಟು ಬರುತ್ತೆ ಮಾರ್ಕ್ಸ್ನ, ಪಾಸ್ ಆಗ್ಬೋದು ಅಂತ ಹೇಳ್ತಾರಲ್ಲ ಆ ಟೈಪ್. ನಮ್ಮದು ಅದು ಕೂಡ ಅನಿಸೋದಿಲ್ಲ. ದೇವರ ಯೋಗ್ಯತೆ ನಾವು ಮಾಡೋ ಪೂಜೆ ಏನದು? ಏನಲ್ಲ, ಸುಮ್ಮನೆ ಟೋಕನ್ ಮಾಡ್ದೆ ಲೆಕ್ಕ. ಆದರೂ ಬಿಡಬಾರ್ದು. ದೇವರ ಎಷ್ಟಕ್ಕೆ ಏನು ಮಾಡ್ತಾನೆ ಪರಮಾತ್ಮ? ಪತ್ರಂ ಪುಷ್ಪಂ ಫಲಂ ತೋಯಂ, ಅನುಗ್ರಹ ಮಾಡೇ ಮಾಡ್ತಾನೆ. ಒತ್ತು ಕೊಟ್ಟಿದ್ದು ಯಾವುದಕ್ಕೆ? ಭಕ್ತ್ಯುಪಹೃತಮಸ್ನ್ಯಾಮಿ, ಭಕ್ತಿ ಇರಬೇಕು, ಅದು ಭಾರಿ ಮುಖ್ಯ. ಅದನ್ನು ಡೆವಲಪ್ ಮಾಡಿಕೊಳ್ಳೋದಕ್ಕೆ ಶಾಸ್ತ್ರ ಓದೋದು. ಭಕ್ತಿ ಡೆವಲಪ್ ಆಗೋದು ಯಾವಾಗ? ಜ್ಞಾನ ಬಂದ ತಕ್ಷಣ ಡೆವಲಪ್ ಆಗುತ್ತೆ. ಜ್ಞಾನ ಬರೋದು ಸೋರ್ಸ್ ಯಾವುದು? ಅಧ್ಯಾಯದ ಅಷ್ಟೇ. ಪಾಠ ಪ್ರವಚನ ಅಂದರೆ ಅಷ್ಟು ಮಹತ್ವ ಇದೆ. ಇಲ್ಲ ಎಲ್ಲಿಗೆ ಅಪ್ಲಿಕೇಶನ್ ಬರುತ್ತೆ? ಇದು ಪೂಜೆ ಕೂತ ಅನುಭವಕ್ಕೆ ಬರಬೇಕಾಗ್ತದೆ. ಪೂಜೆಗೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಓದಿದ್ದವ್ರು ಹಿಂದೆ ಹೆಲ್ಪ್ ಆಗ್ತಾ ಇರುತ್ತೆ. ಗೊತ್ತಾಯ್ತಾ? ಇಲ್ದಾರೆ ಏನಾಗುತ್ತಾಗ ಹೆಲ್ಪ್ ಆಗೋದಿಲ್ಲ. ಅದಕ್ಕೇನೆ ಪಾಠ ಪ್ರವಚನ ಇರ್ತಾರೆ. ಪಾಠಕ್ಕೆ ಬರೋದು ಅನ್ಕೋತಾ ಇದ್ದೀನಿ ಅಂತ 30 ವರ್ಷದಿಂದ ಹೇಳ್ತಾರೆ ಅವರು. ಟೈಮೇ ಸಿಗಲ್ಲ ನನಗೆ, ಟೈಮೇ ಸಿಗೋದಿಲ್ಲ. ಬೆಳಿಗ್ಗೆ 5ಕ್ಕೆ ಎದ್ರು ಕೂಡ 3ಕ್ಕೆ ಎದ್ರು 10 ಗಂಟೆವರೆಗೂ ಪೂಜೆ ಆಗಿಬಿಡುತ್ತೆ. ಆದ್ದರಿಂದ ಪಾಠಕ್ಕೆ ಬರ್ಲಿಕ್ಕೆ ಆಗೇ ಇಲ್ಲ. ನನಗೆ ಬರಬೇಕಂತ ಭಾರಿ ಅಪೇಕ್ಷೆ ಇದೆ ಹೇಳ್ತಾರೆ ನನ್ನ. ಅಂದರೆ ಪಾಠದಲ್ಲಿ ಲಿಂಕ್ ಗೊತ್ತಿಲ್ಲ ಅವರಿಗೆ. ಹಸಿವೆ ಆಗಿದೆ, ಊಟ ಮಾಡೋದು ಭಾರಿ ಅನಿಸುತ್ತೆ. ಹಸಿವೆ ಆಗಿದೆ, ಏನು ಮಾಡಿ ಬರ್ಲಿಕ್ಕಾಗಲ್ಲ ಅಂದಾಗ. ಊಟ ಇರೋದೇ ಯಾತಕ್ಕೋಸ್ಕರ? ಹಸುವಿನ ತೆಗಿಲಿಕ್ಕೋಸ್ಕರ. ಪಾಠಕ್ಕೆ ಬಂದು ಏನಾಗ್ತಿತ್ತು ಅದಕ್ಕೆ? ನೀವು ಎಷ್ಟು ತೊಳೆದ್ರೂ ಅಷ್ಟೇ ದೇವ್ರ ಪೂಜೆ. ಅದರ ಕಂಚುಗಾರನ ಬಿಡಾರದೊಂದು ದಾಸ ಹೇಳ್ತಾರಲ್ಲ, ಬರೀ ವಾಶ್ ಮಾಡೋದು ಇಡೋದು, ವಾಶ್ ಮಾಡೋದು, ಬಂಗೆ ಫಳ ತಳ ಹೊಡಿತಾ ಇರುತ್ತೆ. ಏನು ಉಪಯೋಗ ಇಲ್ಲ. ಅದನ್ನು ಜನ ಎಜುಕೇಟ್ ಆಗಬೇಕು. ಅದು ಬೇರೆ, ಅದು ಕಾಮನ್ ಫ್ಯಾಕ್ಟರ್. ಮತ್ತೆ ಪ್ರತಿಯೊಂದು ಸೇರ್ಸಾಗಿ ಇಲ್ವೇ ಇಲ್ಲ. ಇವತ್ತು ಮೇಲೆ ಕೊಟ್ಟರೆ ಅಂಡದ ಪರ್ಮಿಷನ್ ಅಷ್ಟೇ. ಯು ಆರ್ ಡಿಸ್ಮಿಸ್ ಅಂತ ಕೊಡ್ತಾರೆ ಲೆಟರ್ ವಿತ್ ದಿ ಪರ್ಮಿಷನ್ ಆಫ್ ಅದರ ಮೇಲೆ ಅಂಡರ್ಸ್ಟುಡ್ ಅದೆಲ್ಲ ಕೊಡ್ತಾರೆ. ಅಪಾಯಿಂಟೆಡ್ ಅಂತ ಲೆಟರ್ ಕೊಡ್ತಾರೆ. ಅಪಾಯಿಂಟೆಡ್ಗೂ ಮೊದಲು ಏನಾಗಿದೆ? ಬಿಕಾಸ್ ಯು ಆರ್ ಸೆಲೆಕ್ಟೆಡ್, ಯು ಆರ್ ಬೀಯಿಂಗ್ ಅಪಾಯಿಂಟೆಡ್. ಇಲ್ಲದ್ರೆ ಇಲ್ಲ, ಅದು ಅಂಡರ್ಸ್ಟುಡ್ ಇಲ್ಲೇ ಇಲ್ಲ, ಸಾಧ್ಯನೇ ಇಲ್ಲ. ಪಾಸಾದನ ಬರದು ಪಾಸಾದ ಅಂತಲೇ ಅರ್ಥ. ಇತ್ಯಾದಿ ಕಲ್ಪೋತ್ಥಿತ ಏಷ ಸರ್ಗೋ ಮಯಾ ಸಮಸ್ತಾಗಮ. ದೇವರೊಂದು ಹೇಳಿಬಿಡ್ತಾನೆ, ಸರಿಯಾಗಿ ಮಾಡಿ ಅನುಗ್ರಹ ಇದೆ ಅಂತ ಅರ್ಥ ತಿಳ್ಕೊಂಬಿಡಿ ಅಂತೇಳಿ. ಅನುಗ್ರಹ ಇದೆ ಅಂತ ಕೇಳೋದಕ್ಕೆ ಹೋಗಬೇಡಿ. ಮತ್ತೆ ಏನರ್ಥ? ಸರಿಯಾಗಿ ಮಾಡಿಸ್ತಿದ್ದೇನೆ, ನಿಮಗೆ ಅನುಗ್ರಹ ಮಾಡಿದ್ದೇನೆ ಅಂತಲೇ ಅರ್ಥ. ಇಲ್ಲ ಹೋದರೆ ಮಾಡಿಸ್ತಿರ್ಲಿಲ್ಲ ದೇವರು. ವಿಘ್ನ ತರ್ತಾನೇ ಇದ್ದ. ವಿಘ್ನ ಬಂದಿಲ್ಲ ಅಂದರೆ ದೇವ್ರ ಮನಸ್ಸಿಗೆ ಬಂದಿದೆ ಅಂತ. ಅದನ್ನು ಇಂಪ್ರೂವ್ ಮಾಡಿಕೊಂಡು ಇನ್ನೂ ಜಾಸ್ತಿ ಮಾಡಿಬಿಟ್ರೆ ಇನ್ನೂ ಮಾಡ್ತಾನೆ. ಆ ಥರ ಇರಬೇಕೆ ಹೊರತು ಇದಿರಬಾರ್ದು. ಹೇಳಿದ್ನಲ್ಲ, ಲೈಟ್ ಬಿಲ್ ಇವತ್ತು ನಿಮಗೆ ಡಿಸ್ಕನೆಕ್ಟ್ ಮಾಡೋಕ್ಕೆ ಬಂದಿಲ್ಲ ಅಂದ್ರೆ ಏನರ್ಥ? ನೀವು ಕ್ರೆಡಿಟ್ ಆಗಿದೆ ಅಂತ. ಯಾರ ಕೈಲೋ ಕೊಟ್ಟಿದ್ರು, ಕೊಟ್ಟೋಗಿಲ್ಲ ಯೋಚನೆ ಅವನಿಗೆ ಪಾಪ. ಆಮೇಲೆ ರಸೀದ್ ತಂದು ಕೊಟ್ಟಿಲ್ಲ ಅವನು, ಕಟ್ ಮಾಡ್ಲಿಕ್ಕೆ ಬರಲೇ ಇಲ್ಲ, ಅವ್ನು ಕಟ್ಟಿದ್ದಾನೆ ಅಂತ. ಇಲ್ಲ ಏನಾಗ್ತಿತ್ತು? ಮತ್ತೆ ಕೇಳಬೇಕಂದ್ರೆ ಸಿಟಿ ಇಲ್ಲ. ಇತ್ಯಾದಿ ವಿತ್ಯ ವಿದೇಹ ರಾಜಸ್ಯ ಯಜ್ಞಭೂಮೌ. ನೇಗಿಲು ಅಂತ ಹೇಳಿಬಿಟ್ರು. ಯಾವ ನೇಗಿಲು ಅಂತ ಕೇಳಿದರೆ ಯಜ್ಞಭೂಮೌ, ಯಜ್ಞಭೂಮಿ. ಯಜ್ಞಭೂಮಿ ಉಳ್ಬೇಕಾದ್ರೆ ಅಂತ ಅರ್ಥ. ಯಜ್ಞ ಮಾಡೋಕ್ಕೆ ಏನು ಮಾಡ್ಬೇಕು? ಯಾವಾಗಲೂ ಭೂಶೋಧನ ಮಾಡಬೇಕು. ಭೂಶೋಧನ ಮನೆ ಕಟ್ಟಬೇಕಾದ್ರೂ ಕೂಡ ಈ ಪಾಯ ಕಟ್ಟ ತೋಡ್ತಾರೆ. ಆ್ಯಕ್ಚುಲಿ ಮೊದಲೇನು ಮಾಡಬೇಕು? ಅವರು ಪೂರ್ತಿ ಜಾಗ ತೋಡಬೇಕು. ದೇವಸ್ಥಾನ ಕಟ್ಟಬೇಕಾದ್ರೂ ಅಷ್ಟೇ, ಬರೀ ಪಾಯ ಅಲ್ಲ, 1.5 ಸುಮಾರು 10 ಅಡಿ ತೋಡಬೇಕು. ಇಡೀ ಆ ಜಾಗ ಪೂರ್ತಿ 10 ಅಡಿ ತೋಡಬೇಕು. ಅಲ್ಲೇನಾದರೂ ಕೂಡ ತಂತ್ರದಲ್ಲಿ ಬರೀತಾರೆ ಏನಂತ? ಭಸ್ಮ, ಅಂಗಾರ, ಬೂದಿ, ಇದ್ಲು ಇದು ಸಿಕ್ಕಿಬಿಟ್ಟು ಮೂಳೆಗಳು ಸಿಕ್ಕರೆ ಏನರ್ಥ? ಸ್ಪೆಷರ್ ಆಗಿತ್ತು ಅಂತ ಅರ್ಥ. ಇವರ ತೋಟದಲ್ಲಿ ಯಾರು ಸ್ಪೆಷರ್ ಆಗಿರೋ ಸಂಭಾವನೆ ಜಾಸ್ತಿ ಇರುತ್ತೆ. ಆದ್ದರಿಂದ ಸಿಕ್ಕಿದ್ದು ಮತ್ತೆ ದೌಟ್ ಆತಕ್ಕೆ ಅಂತ ಅವರು ನೋಡ್ದೇ ಕಟ್ಟಿ ಹಾಕಿಬಿಡ್ತಾರೆ. ಕಷ್ಟಪಟ್ಟು ಸೈಟ್ ಅಲರ್ಟ್ ಆಗಿರುತ್ತೆ. ಅದು ಕಳ್ಕೊಂಡ್ರೆ ಕಷ್ಟ ಅಂತ ಏನು ಮಾಡ್ತಾರೆ? ಬಿಟ್ಟಾಕಿಬಿಡ್ತಾರೆ. ತಪ್ಪೋದು. ನಮ್ಮ ದೇವಸ್ಥಾನ ಇತ್ಯಾದಿ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು? ಅದನ್ನು ಸನ್ನಿಧಾನ ಬರಬೇಕಾದ್ರೆ ಎಷ್ಟೊತ್ತು ಮಾಡ್ತಾರೆ, ಸಿದ್ಧಿ ಬರೋದೇ ಇಲ್ಲ. ಯಾತಕ್ಕೆ ಅಂದರೆ ಕಡೆ ಶೋಧನೆ ಮಾಡಿರೋದಿಲ್ಲ ಅವರು. ಭೂಶೋಧನೆ ಅಂತ ಕೆಲಸ ಆಗಲೇಬೇಕು. 10 ಅಡಿ ತೋರಿ ಆಮೇಲೆ ಏನು ಮಾಡಬೇಕು ಗೊತ್ತಾ? ಆ ಮಣ್ಣನ್ನು ಸರಿ ಇತ್ತೋ ಯೋಚನೆ ಇಲ್ಲ. ಅಕಸ್ಮಾತ್ ಅಲ್ಲಿ ಇದೆಲ್ಲ ಕಂಡು ಬಂತು, ಅವಾಗ ಏನು ಮಾಡಬೇಕು ಅಂದರೆ 10 ಅಡಿ ತೋಡಿದ ಮೇಲೆ ಅಲ್ಲಿ ಮುಗಿತೀನಿ, ಕೆಳಗಿರೋ ಚಾನ್ಸಸ್ ಇಲ್ಲ. ಅದು ಪೂರ್ತಿ ತೆಗೆದು ಹಾಕಿಬಿಡಿ. ಅದೊಂದೇ ಜಾಗ, ಬೇರೆ ಜಾಗ ಇಲ್ಲ ನಿಮಗೀಗ. ಅದಕ್ಕೆ ನದಿ ಹತ್ತಿರ ಮಣ್ಣು ತಂದು ಅಲ್ಲಿ ಹಾಕಿ ಅಂತ ಹೇಳ್ತಾರೆ. ತಂದು ಫಿಲಪ್ ಮಾಡಿಬಿಡಿ, ಅವಾಗ ಶುದ್ಧ ಆಗುತ್ತೆ. ಶುದ್ಧಿ ಒಂದು ಮೆಥಡ್ ತೋರಿಸಿದ್ರಿ. ಈಗ ಬಿಟ್ಬಿಡಿ ಅಂತ ಹೇಳಿ ಏನಾಗ್ತಿತ್ತಾಗ? ವೇಸ್ಟ್ ಆಗಿಬಿಡೋದಾಗ. ಅದು ಈ ಥರ ಏನು ಮಾಡ್ತಾರೆ? ಹೋಗ್ಬಿಟ್ರೆ ಕಷ್ಟ ಅಂತ ನಾವು ಅವಾಯ್ಡ್ ಮಾಡ್ತಾರೆ. ಅವಾಯ್ಡ್ ಮಾಡಬೇಕಾಗಿಲ್ಲ. ಏನು ಮಾಡ್ಬೋದಾಗ? ಹೌದು, ಇಲ್ಲಿ ಆರ್ ಟಿ ನಗರಲ್ಲಿ ರಾಜಮಠ ಕಟ್ಟಿದಾಗ ಆತ ಮಾಡಿಸೋ ಈತಾತ ಬ್ರಾಹ್ಮಣ ಅಲ್ಲ. ಅದು ಬಂದು ಯಾರೋ ಕರ್ಕೊಂಡ್ಬಂದಿತ್ತ ಕೇಳೋದಕ್ಕೋಸ್ಕರ.
ಈ ರೀತಿ ಮಾಡಬೇಕು ಅಂತ ಹೇಳಿದ ತಕ್ಷಣ ಆಲೇ ಕಟ್ಟಕ್ಕೆ ಶುರು ಮಾಡಿ ಎಲ್ಲ ಹೊಡೆದ್ಬಿಟ್ಟು ಮತ್ತೆ ಕಟ್ ಮಾಡಿ ತೋಡ್ದ. ಆಮೇಲೆ ಹೇಳ್ದ ಏನೇನೋ ಸಿಗ್ತೀವಿ ಅಂತ ಹೇಳಿ. ಅದಕ್ಕೆ ಮೊದಲೇ ನಡೀತಲ್ಲ ಎಲ್ಲ ಕಣ್ವಾನದಿಗೋ ಎಲ್ಲ ತಂದು ಒಳ್ಳೆ ಇದನ್ನು ಹಾಕಿ ಫಸ್ಟ್ ಕ್ಲಾಸ್ ಮಾಡ್ತಾರೆ. ಅದ್ರ ರೆಮಿಡಿ ಹೇಳಿಬಿಟ್ಟಿದೆ, ಪರಿಹಾರ. ರೋಗ ಇದೆ ಅಂತ ಅಷ್ಟು ಹೇಳಿದ್ರೆ ಡಾಕ್ಟರ್ ಆಗಲ್ಲ. ಏನು ಹೇಳ್ಬೇಕು ಅದಕ್ಕೆ? ಔಷಧಿನೂ ತೋರಿಸ್ಬೇಕಾದ್ರೆ. ಅದಕ್ಕೆ ಶಾಸ್ತ್ರದಲ್ಲಿ ಇಂಥ ಪ್ರಾಬ್ಲಮ್ ಉತ್ತರ ಕೊಟ್ಟಿದ್ದಾರೆ. ತೆಗೆದುಬಿಟ್ಟು ಒಳ್ಳೆ ಮಣ್ಣು ಹಾಕಿಬಿಡಿ, ಅವಾಗ ಶುದ್ಧ ಆಗುತ್ತೆ. ಅಲ್ಲಿ ಪ್ರತಿಷ್ಠಾಪನೆ ಮಾಡಿ. ಆಮೇಲೆ ಮೊದಲು ಏನೂ ಬರಲಿಲ್ಲ, ಭಾರಿ ಶ್ರೇಷ್ಠ, ಅದು ಯೋಚನೆ ಇಲ್ಲ. ಬಂದರೆ ಪರಿಹಾರ ಆಗಿದೆ, ಆದ್ದರಿಂದ ಯೋಚನೆ ಇಲ್ಲ. ವಿದೇಹ ರಾಜಸ್ಯ ಹಿ ಯಜ್ಞ ಭೂಮೌ ಸುತೇತಿ ತಸ್ಯೈವ ತತಸ್ತು ಸಾಭೂತ್. ಮತ್ತು ಜನಕರಾಜನ ಮಗಳು ಅಂತ ಕರೀತಾರಲ್ಲ ಅಂತ ಕೇಳಿದರೆ, ಆತ ಯಜ್ಞ ಮಾಡೋದಕ್ಕೋಸ್ಕರ ಹೊರಟಾಗ ಸಿಕ್ಕಾಗ ಯಾರ್ದಾಯ್ತದೀಗ? ಆತನ ಮಗಳಾಯ್ತು ಅಷ್ಟೇ ಹೊರತು ಆತನಿಂದ ಹುಟ್ಟಿ ಬಂದ ಮಗಳಲ್ಲ. ಆತ ಪುತ್ರ ಸಂತಾನಕ್ಕೋಸ್ಕರ ಯಜ್ಞ ಮಾಡಲಿಕ್ಕೆ ಹೊರಟು ಭೂಶೋಧನೆ ಮಾಡಬೇಕಾದ್ರೆ ಆ ನೆಗಲಿಗೆ ಅವತಾರ ಮಾಡಿ ಬಂದಿದ್ದರಿಂದ ಆತನ ಮಗಳು ಅಂತ ಹೆಸರಾಯ್ತೆ ಹೊರತು ಏನಲ್ಲ, ಅದು ಹುಟ್ಟಿ ಬಂದ ಮಗಳು ಅಂತ ಅಲ್ಲ. ಸೊ ಮಗಳು ಅಂತ ಕಾರಣ ಹೇಳಿ, ಅದು ಕಾರಣನೂ ಹೇಳಿ, ನಿಜವಾಗ್ಲೂ ಸೀರಜಾತ ಸೀತಾ ಅಂತಿದೆ, ಹೆಸರಿನಲ್ಲೇ ಉತ್ತರನೂ ಬಂದಿದೆ ಅಂತ ಹೇಳಿ ಅಷ್ಟೆಲ್ಲ ಉತ್ತರ ಕೊಟ್ಟು. ಸ್ವಯಂ ರಮಾ ಸೀರತ ಏವ ಜಾತ ಸೀತೇತಿ ರಾಮಾರ್ಥ ಮನೂಪಮಾಯ ವಿದೇಹ ರಾಜಸ್ಯ ಹಿ ಯಜ್ಞ ಭೂಮೌ ಸುತೇತಿ ತಸ್ಯೈವ ತತಸ್ತು ಸಾಭೂತ್. ವಿದೇಹ ರಾಜ ಆತ ಯಾರೋ ಅಂತ ಹೇಳಿದ್ರು, ವಿದೇಹ ದೇಹ, ಅದಕ್ಕೆ ವೈದೇಹಿ ಅಂತ ಹೆಸರಾಯಿತು. ವೈದೇಹಿ ವಿದೇಹ ರಾಜನ ಮಗಳಾದ್ದರಿಂದ, ಜಾನಕಿ ಜನಕನ ಮಗಳಾದ್ದರಿಂದ, ಸೀತಾ ಸೇರಿದ ಅವತಾರ ಮಾಡಿ ಬಂದಿದ್ದರಿಂದ, ಪ್ರತಿಯೊಂದಕ್ಕೂ ಮೈಥಿಲಿ ಮಿಥಿಲಾ ದೇಶ ಇನ್ನೊಂದು ಹೆಸರು, ಅದಕ್ಕೆ ಮೈಥಿಲಿ ಅಂತ ಇನ್ನೊಂದು ಹೆಸರು ಬಂತು. ಒಂದೊಂದು ಹೆಸರು ಒಂದು ಕಾರಣ ಇದೆ. ಇತ್ಯಾದಿ ಕಲ್ಪೋತ್ಥಿತ ಏಷ ಸರ್ಗೋ ಮಯಾ ಸಮಸ್ತಾಗಮ ನಿರ್ಣಯಾತ್ಮಕ ಸಹಾನುಸರ್ಗ ಕಥಿತೋತ್ರ ಪೂರ್ವೋ ಯೋ ಯೋ ಗುಣೈ ನಿತ್ಯವಸೌ ವರೋಹಿ. ಇತ್ಯಾದಿ ಕಲ್ಪೋತ್ಥಿತ ಏಷ ಸರ್ಗ ಮಯಾ ಸಮಸ್ತಾಗಮ ನಿರ್ಣಯಾತ್ಮಕ ಸಹ ಅನುಸರ್ಗ ಕಥಿತ ಸಹಾನುಸರ್ಗ ಕಥಿತ ಅತ್ರ ಪೂರ್ವ ಯಹ ಗುಣೈ ನಿತ್ಯಂ ಅಸೌ ವರಹಾಹಿ. ಇತ್ಯಾದಿ ಇದೇ ಬದಲಾಗಿ ಕಲ್ಪೋತ್ಥಿತ ಇತಿ ಶಬ್ದಕ್ಕೆ ಇತಿ ಆದಿಕಲ್ಪೋತ್ಥಿತ, ಆದಿಕಲ್ಪದಿಂದ ಗೊತ್ತಾಯ್ತಾ? ಆದಿಕಲ್ಪ ಅಂದರೆ ಎಲ್ಲಿಂದ ಶುರುವಾಯಿತು? ಬ್ರಹ್ಮದೇವರ ಹುಟ್ಟು, ಅಲ್ಲಿಂದ ಶುರು ಮಾಡಿಕೊಂಡ್ಬಿಟ್ಟು ಸರ್ಗ ಅಂದರೆ ಸೃಷ್ಟಿಯ ಕ್ರಮವನ್ನು ಮಯ ನಾವೀಗ ಹೇಳಿದ್ದೇವೆ. ಆಗ ಹೇಳ್ತಾರೆ, ಎಲ್ಲಿಂದ ಹೇಳಿದ್ರಿ ಅಂದರೆ ಸಮಸ್ತಾಗಮ ನಿರ್ಣಯಾತ್ಮಕ. ನಾವೇನು ಹೇಳ್ಬೋದು? ಎಷ್ಟೋ ಪುರಾಣದಲ್ಲಿ ಸಿಗುತ್ತೆ ಉತ್ತರಗಳದಕ್ಕೆಲ್ಲ. ನೀವೇನು ಮಾಡೋದು ಅಂದರೆ ಸಮಸ್ತ ಆಗಮ ನಿರ್ಣಯಾತ್ಮಕ. ಬರೀ ಪುರಾಣ ಬೇರೆ ಓದ್ತಾ ಹೋದ್ರೆ ನಮಗೆ ತುಂಬ ಕಡೆ ಡೌಟ್ರು ಬರೋಕ್ಕೆ ಶುರು ಆಗಿಬಿಡುತ್ತೆ. ಇಲ್ಲಿ ಏನು ಹೇಳ್ತಾರೆ ನಾವೀಗ? ಸಮಸ್ತಾಗಮ ನಿರ್ಣಯಾತ್ಮಕ. ಎಷ್ಟೆಷ್ಟು ಆಗಮಗಳಿದೆ ಒಂದನ್ನೂ ಬಿಡದೇನೆ ಎಲ್ಲ ವಿಷಯನ ತಗೊಂಡು ನಿರ್ಣಯ ಮಾಡಿರೋದ್ರಿಂದ ಇದು ಅಲ್ಟಿಮೇಟ್. ಇದು ಏನೋ ಡೌಟ್ ಬಂದರೆ ಎಲ್ಲಿಂದ ತೊಗೋಬೇಕು ನಾವೀಗ? ಲೋಯರ್ ಕೋರ್ಟಲ್ಲಿ ಆರ್ಡರ್ ಬಂದಿತ್ತು, ಸುಪ್ರೀಂ ಕೋರ್ಟಲ್ಲಿ ಬೇರೆ ಬಂತು. ಯಾವ್ದು ಫೈನಲ್ ಈಗ? ಅದೇ ಫೈನಲ್. ಇಲ್ಲಿ ಏನು ಹೇಳಿದೆ ಅದು ಫೈನಲ್. ಇದು ನಮ್ಮ ಜನ ಹಾಗಲ್ಲ. ಉಪನ್ಯಾಸಕ್ಕೆಲ್ಲ ಸಬ್ಜೆಕ್ಟ್ ಕೊಟ್ಟಿರ್ತಾರಲ್ಲ, ಆಚಾರ್ಯ ಹೀಗೆ ಬರೀತಾರೆ, ಆದರೆ ಅಲ್ಲಿ ಹಾಗಿದೆ ಅಂದ್ಬಿಡ್ತಾರೆ. ಏನು ಮಾಡಬೇಕಾಗಿದ್ರೆ? ಆಚಾರ್ಯ ಹೀಗೆ ಹೇಳ್ತಾರೆ, ಆದರೆ ಅಲ್ಲಿ ಹಾಗಿದೆ. ಆಚಾರ್ಯರು ನೋಡಿಲ್ಲ ಅಂದ್ರೆ ನಾವು ನೋಡ್ಬಿಟ್ಟಿದ್ದೀವಿ ಅಂತ ಹೇಳ್ಬಿಡುತ್ತಾರೆ. ತಪ್ಪದು. ನೋಡೇ ಹೇಳಿರೋದು ಪ್ರತಿಯೊಂದನ್ನು ಕೂಡ ನೋಡಿ. ಇವತ್ತು ಜಡ್ಜ್ಮೆಂಟ್ ಕೊಡ್ಬೇಕಾದ್ರೆ ಏನೇನು ಕೊಟ್ಟಿರ್ತಾರೆ ಡಾಕ್ಯುಮೆಂಟ್ಸು, ಆ ಬೇಸಿಸ್ ನೋಡ್ಕೊಂಡು ಯಾವ್ದಾದ್ರು ನೋಡದೆ ಕೊಟ್ಟಿದ್ರೆ ಏನು ಮಾಡ್ಬೋದು? ಇವನಾಗ ಮೇಲಿಗೆ ಕೊಟ್ಕೋಬೋದು. ಯಾತಕ್ಕೆ? ಇದನ್ನು ನೋಡಿಲ್ಲ ಇವರಿಗೆ. ಇದು ಹೇಳ್ತಾರೆ, ಅದನ್ನ ಉತ್ತರ ಕೊಟ್ಟಿದ್ವಿ ನಾವು ಅಂತೇಳಿ ಮತ್ತೆ ಹೋಗ್ಬಿಡುತ್ತೆ. ಮೇಲೆ ಅಪೀಲ್ ಹೋಗ್ಲಿಕ್ಕಿರೋ ಕಾರಣಗಳೇ ಅವೆಲ್ಲ ಕೂಡ. ಅಪೀಲ್ ಹೋಗ್ಲಿಕ್ಕಿರೋ ಮೇನ್ ಇದೇನು ಏನು ಹೆಲ್ಪ್ ಇರೋದು ಎಲ್ಲಿ ಇವರಿಗೆ? ಯಾವುದನ್ನು ಗಮನಿಸದೆ ಕೊಟ್ಬಿಟ್ಟಿದ್ರೆ, ಇದು ಗಮನಿಸದೆ ಕೊಟ್ಟಿದ್ದಾರೆ, ಆದ್ದರಿಂದ ನಾವು ಅಪೀಲ್ ಮಾಡ್ತಿದ್ದೇವೆ. ಅದೊಂದು ದೊಡ್ಡ ಪಾಯಿಂಟು. ಆದ್ದರಿಂದ ಆಚಾರ್ಯ ಏನು ಮಾಡಿದ್ದಾರೆ ಈಗ? ಸಮಸ್ತಾಗಮ ಅಂತ ಹೇಳಿದ್ರಿಂದ ಯಾವುದನ್ನೂ ಬಿಟ್ಟಿಲ್ಲ. ನಮ್ಮಲ್ಲಿ ದುರಭ್ಯಾಸ ಸಾಮಾನ್ಯವಾಗಿ ಸೆಮಿನಾರ್ಗೆ ಹೋಗ್ಬಿಟ್ಟು ತಲೆ ಕೆಡಿಸ್ಬಿಡ್ತಾರೆ. ಏನು ಮಾಡ್ತಾರೆ? ಆಚಾರ್ಯ ಮೇಲೆ ಕಾಮೆಂಟು ಸಾಮಾನ್ಯವಾಗಿ. ಇಲ್ಲಿ ಸ್ಕಂದ ಪುರಾಣದಲ್ಲಿ ಹಾಗಿದೆ, ಸ್ಕಂದ ಪುರಾಣ ಆ ಲೆಕ್ಕ ಇವರಿಗೆ, ಭಾಗವತಲ್ಲಿ ಹೀಗಿದೆ, ಆಚಾರ್ಯ ಹೀಗೆ ಹೇಳ್ತಾರೆ. ಹಾಗಿರೋದಕ್ಕೆ ಆಚಾರ್ಯ ಹೀಗೆ ಹೇಳಿದರು ಅಂತ ಹೇಳ್ಬೇಕು. ಹಾಗೆಲ್ಲ ಗೊಂದಲ ಇರೋದಕ್ಕೆ ಆಚಾರ್ಯ ಏನು ಮಾಡಿದ್ರಾಗ ತೀರ್ಮಾನ ಹೀಗೆ ಕೊಟ್ಟಿದ್ದಾರೆ. ಇದು ಸರಿಯಾದ ಪದ್ಧತಿ. ಅದನ್ನ ಬಿಟ್ಟು ಈ ರೀತಿ ಮಾಡ್ಕೊಂಬಿಟ್ಟು ಏನಾಗುತ್ತೆ? ಅದು ಹೊಸ ಸಂಶೋಧನೆ ಮಾಡ್ತೀವಿ ಅಂತೇಳಿ ನಮ್ಮಲ್ಲಿ ಏನಾಗಿದೆ ಗೊತ್ತಾ? ಹೊಸ್ತು ಹೇಳಿದ್ರೆ ಸಂಶೋಧನೆ ಇದ್ದಾಗ ಲೆಕ್ಕ. ಅದು ಹಿಂದವ್ರು ಹೇಳಿದ್ರೆ ಬೈದ್ಬಿಟ್ರೆ ಏನು ಮಾಡಿದಾಗ ಲೆಕ್ಕ? ನಾವು ಸಂಶೋಧನೆ ಮಾಡಿದ್ವಿ ಅಂತ ತಿಳ್ಕೊಂಡ್ಬಿಡ್ತಾರೆ. ತಪ್ಪದು. ಇರೋ ಬುದ್ಧಿನೂ ಕಳ್ಕೊಂಡಿದ್ದಾರೆ ಅಂತಾಗತ್ತೆ. ಸಹಾನುಸರ್ಗ ಮತ್ತೇನು? ಆದಿಕಲ್ಪೋತ್ಥಿತ. ಈಗ ಸಹಾನುಸರ್ಗ. ಅನುಸರ್ಗ ಅಂದ್ರೇನು? ಅದು ಮೇನ್ ಕ್ರಿಯೇಷನ್, ಇದು ಸಬ್ ಕ್ರಿಯೇಷನ್. ಸಬ್ ಕ್ರಿಯೇಷನ್ ಅಂದ್ರೇನು? ಉದಾಹರಣೆಗೆ ಬ್ರಹ್ಮದೇವರು ಸೃಷ್ಟಿ ಆಯಿತು, ದೇವತೆಗಳು ಹುಟ್ಟಿದರು.
ಕಶ್ಯಪರು ಬಂದರು, ಮತ್ತೆ ದೇವತೆಗಳು ಹುಟ್ಟಿದರು. ಇದೇನಿದು ಅನುಸರ್ಗ, ಮೇನ್ ಸರ್ಗ ಅಲ್ಲ ಇದು. ಆದ್ದರಿಂದ ತಾರತಮ್ಯ ಹುಡುಕೋರು ಎಲ್ಲಿ ಹೋಗ್ಬೇಕು ನಾವೀಗ? ಅಲ್ಲಿಗೆ ಹೋಗ್ಬೇಕು, ಇಲ್ಲಲ್ಲ. ಇತ್ಯಾದಿ ಕಲ್ಪೋತ್ಥಿತ ಏಷ ಸರ್ಗ. ಸರ್ಗ ಅಂದರೆ ಸೃಷ್ಟಿ. ಅದಕ್ಕೇನೆ ಕಾವ್ಯಗಳನ್ನು ಸರ್ಗ ಸರ್ಗ ಅಂತ ಕರೀತಾರೆ. ಸೃಷ್ಟಿ ಸೃಷ್ಟಿ ಅಂತ, ಶಾಸ್ತ್ರಗಳ ಅಧ್ಯಾಯ ಅಂತ ಕರೀತಾರೆ. ಇರೋದನ್ನು ಹೇಳಿದಾಗ ಅಧ್ಯಾಯ, ಸೃಷ್ಟಿ ಮಾಡಿದರೆ ಅದು ಸರ್ಗ. ಅದು ಮಧ್ವಿದಂಥವು ಏನವು ಸರ್ಗ ಅಂತ ಹೆಸರಿಟ್ಟರು ಕೂಡ ಬರೀ ಶಾಸ್ತ್ರನೇ. ಆದ್ದರಿಂದ ಅದು ಕಾವ್ಯದೃಷ್ಟಿ ಹೆಸರಿಟ್ಟಿದ್ದೇ ಹೊರತು ನಿಜವಾಗಲೂ ಇದು ಕವಿಗಳದ್ದಾದ್ರೆ ಹಾಗಲ್ಲ. ಏನಿರುತ್ತೆ ಅಲ್ಲಿ? ಸರ್ಗ ಕಲ್ಪನೆ ಅಷ್ಟೇ ಇದು ಅಂತ ಹೇಳಿದ್ರೆ ಮುಗಿದೋಯ್ತು. ಸರ್ಗ ಮಯ ಸಮಸ್ತಾಗಮ ನಿರ್ಣಯಾತ್ಮಕ. ನೀವ್ಯಾರು ಹೇಳೋದಕ್ಕೆ ಅಂದರೆ ಮಯ, ಕೊನೆಗೆ ಹೇಳಿದ್ದೀವಿ ಯಾರು ನಾವು ಅಂಥೇಳಿ, ಅದಕ್ಕೆ ಕಾಂಪಿಟೆಂಟ್ ಆಗಿದೆ. ಜಡ್ಜ್ಮೆಂಟ್ಕೊಳ್ಳೋಕೆ ನೀವ್ಯಾರು ಅಂತ ಕೇಳಿದರೆ ಅವ್ನ ಅಪಾಯಿಂಟೆಡ್ ಜಡ್ಜ್ ಅಂತ ಹೇಳ್ತಾನಲ್ಲ, ಹಾಗೆ ರಿಟೈರ್ಡ್ ಜಡ್ಜ್ ಕೊಟ್ಟರೆ ವ್ಯಾಲ್ಯೂ ಬರೋದಿಲ್ಲ. ಯಾರು ಕೊಡ್ಬೇಕಂದ? ಕಾಂಪಿಟೆಂಟ್ ಜಡ್ಜೇ ಕೊಡಬೇಕು. ಆಚಾರ್ಯ ದೇವರು ಕಳಿಸಿದ್ದಾರೆ, ಬಂದಿದ್ದೇನೆ, ಉತ್ತರ ಕೊಡ್ತಿದ್ದೇನೆ ಅಂತ ಹೇಳ್ತಾರೆ. ಸಹಾನುಸರ್ಗ ಕಥಿತ ಅತ್ರ ಪೂರ್ವ ಯಹ ಯಹ. ಮೊದಲ ಸೃಷ್ಟಿ ಅನಂತರ ಸೃಷ್ಟಿ ಸಬ್ಸಿಕ್ವೆಂಟ್ ಎಲ್ಲ ಬರಲಿಕ್ಕೆ ಶುರುವಾಗುತ್ತೆ. ಇಲ್ಲಿ ಸೂರ್ಯ ಕಶ್ಯಪರ ಮಗ. ಆದರೆ ತಮಾಷೆ ಅಂದರೆ ಯಾರು ದೊಡ್ಡವರು ಇದರಲ್ಲಿ? ಕಶ್ಯಪರ ಸೂರ್ಯನ? ಸೂರ್ಯನೇ ದೊಡ್ಡವನು, ದೇವತೆ, ಆತ ಇವರು ಮುನಿ. ಆದ್ದರಿಂದ ಯಾರು ಹಿಂದಿನ ತಗೋಬೇಕು, ಯಾವಾಗಲೂ ಯಾವುದನ್ನು ತಗೋಬೇಕೋ ಹಿಂದೆ ಹೋಗ್ತಾ 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 ಬರುತ್ತಲ್ಲ, ಅದು ತಾರತಮ್ಯದಲ್ಲಿ ಹೆಚ್ಚೆಚ್ಚು ಎಫೆಕ್ಟಿವ್. ಅನಂತರದ ಕೌಂಟ್ ಆಗಲ್ಲ ಅದಕ್ಕೆ, ಗೊತ್ತಾಯ್ತಾ? ಇವತ್ತು ಲೇಟಾಗಿ ಬಂದ ಸೀನಿಯಾರಿಟಿ ಹೋಗೋದಿಲ್ಲ. ಆಫೀಸ್ ಇವತ್ತು ಲೇಟಾಗಿ ಬಂದ, ಇವತ್ತು ನಾನೇ ಸೀನಿಯರ್ ಹೇಗೆ ಹೇಳೋಕ್ಕೆ ಬರೋದಿಲ್ಲ. ಅವನು ಅವನ ಪೋಸ್ಟೇ ಸೀನಿಯರ್ ಪೋಸ್ಟು. ಅವತ್ತಿನ ಮಟ್ಟಿಗೆ ಮೊದಲು ಬಂದ ಅಂತ ಆಯ್ತೆ ಹೊರತು ಅದರ ಸೀನಿಯಾರಿಟಿ ಎಫೆಕ್ಟ್ ಆಗೋದಿಲ್ಲ. ಅದು ಅಪಾಯಿಂಟ್ಮೆಂಟಲ್ಲಿ ಆಗಿದ್ದರೆ ಹೋಯ್ತು. ಹಿಂದಿನ ತೊಗೊಂಡು ನೋಡ್ತಾ ಹೋಗ್ಬೇಕಾಗ ಸೂರ್ಯ ಎಲ್ಲಿ ಹುಟ್ಟಿದ ಅಂತ ಮೊದಲು ನೋಡಿಬಿಟ್ರೆ ಕಶ್ಯಪರು ಇಲ್ಲೇ ಇಲ್ಲ. ಆಗ ದೇವತೆಗಳು ಸೃಷ್ಟಿಯಾದಾಗ ಅದು ಯಾರು ದೊಡ್ಡವರೀಗ? ಸೂರ್ಯ ದೊಡ್ಡವರು. ಅದು ಹಿಂದಿನ ಕಲ್ಪದ ಸೃಷ್ಟಿ ಯಾವಾಗಲೂ ಕೂಡ ಮುಂದಿನ ಕಲ್ಪಕ್ಕಿಂತ ಶ್ರೇಷ್ಠ. ಯಾವುದರಿಂದ? ಎಲ್ಲದರಲ್ಲೂ ಕೂಡ ಗುಣೈಹಿ ನಿತ್ಯಮಸೌ. ಹಿಂದೆ ಹೋಗ್ತಾ ಹೋದಂತೆ ಕ್ವಾಲಿಟಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ನಮ್ಮಲ್ಲೂ ಹಾಗೇನೆ, ಹಿಂದೆವ್ರು ಎಷ್ಟು ಗಟ್ಟಿ ಇದ್ರು ಅಂತ ಹೇಳ್ತಾರೆ. 80-85 ವರ್ಷ 10 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಸರಸರ ಓಡಾಡ್ತಿದ್ರು ಅಂತ ಹೇಳ್ತಾರೆ. ಇವನು 20 ವರ್ಷ ಹುಡುಗರೇ ಓಡಾಡ್ಲಿಕ್ಕೆ ಬರೋದಿಲ್ಲ ಅವನಿಗೆ. ಯಾಕೆ? ಸ್ಟ್ರೆಂತ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅದು ಆ್ಯಕ್ಚುಲಿ ಫ್ಯಾಕ್ಟರ್. ಆಗ ನಮಗೆ ವಯಸ್ಸಾದ್ಮೇಲೆ ನಮಗೆ ಹೇಗೆ ಶಕ್ತಿ ಕಡಿಮೆ ಆಗುತ್ತೋ, ಇನ್ನು ಜನರಲ್ ಏನಾಗುತ್ತೆ? ಮುಂದಿನ ಜನಾಂಗ ಹಿಂದಿನ ಜನಾಂಗಕ್ಕಿಂತ ಏನಾಗಿರುತ್ತೆ? ಅದು ಸ್ವಲ್ಪ ವೀಕ್ ಆಗಿರುತ್ತೆ ಅಂತ, ಕ್ವಾಲಿಟಿ ಡೌನ್ ಆಗಿರುತ್ತೆ. ಸಹಾನುಸರ್ಗ ಕಥಿತೋತ್ರ ಪೂರ್ವ ಯೋ ಯೋ ಗುಣೈರ್ನಿತ್ಯಮಸೌ. ನಿತ್ಯಂ ಅಂತ ಹೇಳಿದ್ರಿಂದ ಆಲ್ವೇಜ್ ಹಿಂದೆ ಹೋಗ್ತಾ ಹೋದಂತೆ ಕ್ವಾಲಿಟಿ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ಕೃತಯುಗದ ಜನಗಳ ರೀತಿಯೇ 28 ಅಡಿ ಎತ್ತರ ಅವೆಲ್ಲ ಇತ್ತಲ್ಲ, 20, ಆಮೇಲೆ ಕಡಿಮೆ ಆಯ್ತು, ಮತ್ತೆ ಕಡಿಮೆ ಆಯ್ತು, ಈಗ ಇನ್ನೂ ಕಡಿಮೆ ಆಯ್ತು. ಬರ್ತವರು ಇನ್ನೂ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಬರ್ತಾ 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 ಇದಾಗಿಬಿಡ್ತಾರೆ. ಹಸುಗಳೆಲ್ಲ ಕರು ಇದ್ದಾಗಿರುತ್ತೆ. ಇವತ್ತಿನ ಕರು ಇದ್ದಾಗೆ ಮುಂದಿನ ಹಸು ಇದ್ದಾಗಿರುತ್ತೆ ಅಂತೆ ಹಸುಗಳೆಲ್ಲ. ಆನೆಗಳೆಲ್ಲ ಚಿಕ್ಕ ಚಿಕ್ಕದಾಗಿಬಿಡ, ಬರೀ ಆನೆ ಅದಾಗಿಬಿಡುತ್ತೆ. ಪಾಶ್ಚಾತ್ಯ ಕಲ್ಪೇಶ್ವಪಿ ಸರ್ಗಭೇದಾ ಶ್ರುತೌ ಪುರಾಣೇಶ್ವಪಿ ಚಾನ್ಯಥೋಕ್ತಾ. ಪಾಶ್ಚಾತ್ಯ ಕಲ್ಪೇಶ್ವಪಿ ಸರ್ಗಭೇದಾ. ಪಾಶ್ಚಾತ್ಯ ಕಲ್ಪಗಳು ಅಂದ್ರೇನು? ಅನಂತರದ ಕಲ್ಪಗಳು. ಮೊದಲ ಕಲ್ಪ ಆದಿಕಲ್ಪ, ಅನಂತರ ಸಬ್ಕಲ್ಪ ಸಬ್ ಸೃಷ್ಟಿ, ಅನಂತರ ಅನಂತ ಕಲ್ಪಗಳು. ಆ ಕಲ್ಪದಲ್ಲಿ ಸರ್ಗಭೇದಾ, ಸೃಷ್ಟಿ ವೆರೈಟಿ ತುಂಬ ಬದಲಾವಣೆಯಾಗುತ್ತೆ. ಶ್ರುತೌ ಪುರಾಣೇಶ್ವಪಿ ಚ ಅನ್ಯಥೋಕ್ತಾ. ಶ್ರುತಿಗಳಲ್ಲಿ ಪುರಾಣಗಳಲ್ಲಿ ಅನ್ಯಥಾ ಅಂದರೆ ತಪ್ಪಾಗಿ ಅಲ್ಲ, ಬೇರೆ ಬೇರೆ ರೀತಿ ಹೇಳಿರ್ತಾರೆ. ಅದಕ್ಕೇನು ಮಾಡಿದ್ದೇವೆ ನಾವೀಗ? ಎಲ್ಲ ಸಂಗ್ರಹಿಸಿಬಿಟ್ಟು ಹೇಳಿರೋದ್ರಿಂದ ಇಷ್ಟು ತಿಳ್ಕೊಂಡ್ಬಿಟ್ರೆ ನಿಮಗೆ ಕನ್ಫ್ಯೂಷನ್ನೇ ಬರೋದಿಲ್ಲ. ಇಷ್ಟು ತಿಳ್ಕೊಳ್ಳೋದು ಕನ್ಫ್ಯೂಸ್ ಮಾಡಿ ಇದು ಓದಕ್ಕೆ ಅಂತ ಕನ್ಫ್ಯೂಷನ್ ಮಾಡಿಬಿಟ್ರೆ ನಿರ್ಣಯನೇ ಕನ್ಫ್ಯೂಷನ್ ಮಾಡಿದಾಗುತ್ತೆ. ಮಾಡಬಾರ್ದು. ಏನೇ ಇದ್ದು ಇದು ಫೈನಲ್, ಅಷ್ಟು ತಿಳ್ಕೊಂಡ್ರೆ ಸಮಸ್ಯೆನೇ ಬರೋದಿಲ್ಲ. ಹೌದು, ಪ್ರತಿಯೊಂದು ಅಷ್ಟೇ. ಹೌದು, ಅದಕ್ಕೆ ಶ್ರುತಿ ಪುರಾಣ ಯಾವುದೇ ಬಂದಿದ್ರು ಕೂಡ ಅದು ನೋಡಿ ಹೇಳಿರೋದ್ರಿಂದ ಏನು ತಿಳ್ಕೊಬೇಕಿಲ್ಲಿ? ನಿರ್ಣಯ ಅನ್ನೋ ಪದನ ಇವರು ಅರ್ಥ ಮಾಡ್ಕೊಳ್ಳೋದು ಹೋಗ್ಬಿಟ್ರೆ ಎಲ್ಲ ತಪ್ಪು ಹೋಗ್ಬಿಡುತ್ತೆ. ಅದು ಬ್ಯಾಡ್ ಟ್ರೆಂಡ್ ಇದೆ, ಹೋಗ್ಬೇಕದು. ಪಾಶ್ಚಾತ್ಯ ಕಲ್ಪೇಶ್ವಪಿ ಸರ್ಗಭೇದಾ ಶ್ರುತೌ ಪುರಾಣೇಶು ಅಪಿ ಚ ಅನ್ಯಥಾ ಉಕ್ತಾ ನಾ ಉತ್ಕರ್ಷ ಹೇತು ಪ್ರಥಮತ್ವಮೇಶು. ಅನ್ಯಥಾ ಶಬ್ದಕ್ಕೆ ಸೃಷ್ಟಿಕ್ರಮದಲ್ಲಿ ಅಲ್ಲಿ ಮೊದಲು ಹುಟ್ಟಿದವರು ಇಲ್ಲಿ ಆಮೇಲೆ ಹುಟ್ಟುತ್ತಾ ಹೇಳಿರ್ತಾರೆ. ಆದ್ದರಿಂದ ತಾರತಮ್ಯ ಹೆಚ್ಚಾಯ್ತು ಅಂತ ತಿಳ್ಕೊಂಡ್ಬಿಡಬೇಡಿ. ತಾರತಮ್ಯ ಹಾಗೇ ಇರುತ್ತೆ. ಈ ಕ್ರಮ ಇಷ್ಟು ತಿಳ್ಕೊಳ್ಳಿ. ನಾ ಉತ್ಕರ್ಷ ಹೇತು ಪ್ರಥಮತ್ವಮೇಶು. ಉದಾಹರಣೆಗೆ ಧರ್ಮರಾಜ ಮೊದಲು ಹುಟ್ಟಿದ, ಆಮೇಲೆ ಭೀಮ ಹುಟ್ಟಿದ್ದು. ಯಾರು ಸೀನಿಯರ್? ಈಗ ನೋಡೋದು ಧರ್ಮರಾಜ ಸೀನಿಯರ್, ಬಟ್ ಯೋಗ್ಯತೆಯಲ್ಲಿ ಯಾರು ದೊಡ್ಡವರು? ಅದು ಶ್ರೇಷ್ಠ, ಚೇಂಜ್ ಆಗೋದೇ ಇಲ್ಲ. ಯೋಗ್ಯತೆಯಲ್ಲಿ ಅವರೇ ದೊಡ್ಡವರೇ ಹೊರತು ಚೇಂಜ್ ಆಗೋದಿಲ್ಲ. ತುಂಬ ಇಂಪಾರ್ಟೆಂಟ್ ಲೈನ್ ಇದು. ಆಮೇಲೆ ಕೃಷ್ಣ ಬಲರಾಮ ಇದ್ದಾನೆ. ಬಲರಾಮ ಮೊದಲು ಹುಟ್ಟಿದ, ಕೃಷ್ಣ ಆಮೇಲೆ ಹುಟ್ಟಿದ. ಇಷ್ಟಾರು ಯಾರು ದೊಡ್ಡವರು? ಕೃಷ್ಣನೇ ದೊಡ್ಡವರು. ಕೃಷ್ಣ ಹುಟ್ಟಿಯೇ ಇಲ್ಲ, ವಿಚಾರ ಬೇರೆ. ಆ ಲೋಕದೃಷ್ಟಿಯಲ್ಲಿ ತೊಗೊಂಡ್ರು ಕೂಡ ಇಲ್ಲಿ ಹುಟ್ಟಿದ ಸಂಖ್ಯೆ ಮುಖ್ಯ ಅಲ್ಲ. ರಾಯರ ಅಣ್ಣ ಗುರುರಾಜಾಚಾರ್ಯರು, ತಮ್ಮ ರಾಯರು.
ಹೆಸರು ಯಾರಿಗೆ ಬಂದಿದೆ ಇವತ್ತು? ರಾಯರಿಗೆ ಬಂದಿದೆ. ಹಾಗಲ್ಲ ಸೀನೆ ಅವರಿಗೆ ಬರಬೇಕು ಅಂತ ಹೇಳಾಗಿಲ್ಲ. ಅವರು ಒಪ್ಪಲ್ಲ ಅದನ್ನು. ಅವರಿಗೆ ಯೋಗ್ಯತೆ ಇದೆ, ಅವರಿಗೆ ಇರಲಿ. ಇದು ಅರ್ಥ ಮಾಡಿಕೊಂಡ್ರೆ ಅನಂತರ ಸೃಷ್ಟಿ ಹೆಚ್ಚು ಕಡಿಮೆ ಆದರೆ ಅದರಿಂದ ಯಾವುದಕ್ಕೆ ಅಫೆಕ್ಟ್ ಆಗಲ್ಲ. ಉತ್ಕರ್ಷ ಹೇತು ನ ಮೊದಲು ಹುಟ್ಟಿದ ಮಾತ್ರಕ್ಕೇನೆ ಶ್ರೇಷ್ಠ ಅಂತ ಆಗ ಕಾರಣ ಇಲ್ಲ. ವಿಶೇಷ ವಾಕ್ಯೈರವಗಮ್ಯತೆ ತತ್. ನಿಮ್ಗೆ ಹಾಗೆ ಡೌಟ್ ಬರುತ್ತಲ್ಲ, ನಮಗೆ ಏನು ಮಾಡಬೇಕು ಅಂದರೆ ವಿಶೇಷ ವಾಕ್ಯೈಹಿ. ವಿಶೇಷ ವಾಕ್ಯಗಳು ಅಂದರೆ ಆವೇಶ ಇತ್ಯಾದಿ ಇರುತ್ತಲ್ಲ, ಅಂಥ ವಾಕ್ಯ ನೋಡ್ಕೊಂಡು ಕ್ಲಿಯರ್ ಮಾಡ್ಕೋಬೇಕೆ ಹೊರತು ಬರೀ ಮೆಕ್ಯಾನಿಕಲಿ ನೋಡ್ಲಿಕ್ಕೆ ಹೋಗಬಾರ್ದು. ಧರ್ಮ ಅಂದರೆ ಒಪ್ಕೋತಾನೆ. ಭೀಮ ಇಲ್ದವ್ರು ಯುದ್ಧ ನಮಗೆ ಗೆಲ್ತಾನೂ ಇರಲಿಲ್ಲ, ರಾಜ್ಯ ಸಿಗ್ತಾನೂ ಇರಲಿಲ್ಲ ಅಂತೇಳಿ. ಅರ್ಥ ಆಯ್ತಾ? ಧರ್ಮ ದೊಡ್ಡವನ ಅಂತ ಬಲರಾಮದೇವ್ರು ಹಾಗೆ ಹೇಳ್ತಾರೆ. ಎಲ್ಲ ಮಾಡಿ ಏನೋ ಮಾಡಿ ಇವರು ಸೋಭದ್ರ ಕಲ್ಯಾಣದಲ್ಲಿ ಅಟ್ಟರ್ ಫೇಲ್ಯೂರ್ ಆಯ್ತು. ಅವ್ರು ಅಂದ್ಕೊಂಡಿದ್ದೆಲ್ಲ ಹೋಗ್ಬಿಡ್ತು. ಕೊನೆಗೆ ಏನು ಹೇಳಿದರು? ಯಾವ್ದಾರೆಲ್ಲ ಸೇರಿದರು. ಅರ್ಜುನ್ ಹೊಡೆಯೋಣ ಅಂತ ಗಲಾಟೆ ಶುರು ಮಾಡಿಬಿಟ್ರು. ಬಲರಾಮದೇವ್ರು ಹೇಳಿದರು, ಅವಸರ ಪಡ್ಲಿಕ್ಕೆ ಹೋಗಬೇಡಿ, ಕೃಷ್ಣನ ಮಾತು ಕೇಳಿ, ಕೃಷ್ಣ ಹೇಳಿದಾಗ ಮಾಡಿ, ನಾನು ಮಾಡಿದ್ದು ಹೋಯ್ತು ಅಂತ ಹೇಳ್ತಾರೆ. ಒಪ್ಕೊಂಡ್ಬಿಡ್ತಾರೆ, ನಾನು ಮಾಡಿದ್ದೆಲ್ಲ ಕೆಟ್ಟೋಯ್ತು, ಕೃಷ್ಣ ಹೇಳಿದಾಗ ಕೇಳಿ, ಅದನ್ನು ಒಳ್ಳೇದಾಗತ್ತೆ ಅಂತ ಹೇಳಿದ್ರು. ಅದು ಹೇಳಿದ ಮುಗಿದ ನೀನು ಅಣ್ಣ ನಿನ್ನ ಮಾತು ಕೌಂಟ್ ಆಗಲ್ಲ. ಅಲ್ಲಿ ಯಾರ ಮಾತು ಕೌಂಟ್ ಆಗೋದಿಲ್ಲಿ? ಸ್ವರೂಪತ ದೊಡ್ಡವರು ಯಾರು ಅವ್ರದ್ದೇ ಕೌಂಟ್ ಆಗ. ಅದಕ್ಕೆ ನಾವು ಉತ್ಕರ್ಷ ಹೇತು ಪ್ರಥಮತ್ವಮೇಶು ವಿಶೇಷವಾಕ್ಯೈ ಅವಗಮ್ಯತೆ ತತ್. ಇದನ್ನೆಲ್ಲ ವಿಶೇಷ ವಾಕ್ಯಗಳನ್ನ ತಿಳಿಬೇಕು. ಅದಕ್ಕೆ ಜಡ್ಜ್ಮೆಂಟು ಇರುತ್ತೆ. ಬರೀ ರಿಟರ್ನ್ಸ್ ಫೈಲ್ ಮಾಡಬೇಕಾದ್ರೆ ನಮ್ಮದೇ ರಿಟರ್ನ್ಸ್. ಮತ್ತೆ ನಾವು ಯಾರನ್ನ ಕೇಳ್ತೇವೆ? ಯಾಕೆ ಆಡಿಟರ್ನ ಯಾತಕ್ಕೆ ಕೇಳ್ತೇವೆ ನಾವು? ನಮಗೆ ಗೊತ್ತಿರೋದು ಎಷ್ಟು? ಇಷ್ಟೇ ಗೊತ್ತಿರೋದು. ಬಟ್ ಸಂಬಂಧಪಟ್ಟ ನಿಯಮಾವಳಿ ಎಲ್ಲ ಯಾರಿಗೆ ಗೊತ್ತಿದೆ? ಎಕ್ಸೆಪ್ಷನ್ಸು ಎಲ್ಲ ಯಾರಿಗೆ ಗೊತ್ತಿರುತ್ತೆ? ಅವರಿಗೆ. ಮಧ್ಯೆ ಚೇಂಜ್ ಆಗಿರೋ ನಮಗೆ ಗೊತ್ತಿದೆ. ಆ ಫೀಲ್ಡಲ್ಲಿರೋದು ಅವರೆಲ್ಲ ಗೊತ್ತಿರುತ್ತೆ. ನಾವು ಫೀಲ್ಡಲ್ಲಿ ಇರೋದಿಲ್ಲ, ಆದ್ದರಿಂದ ನಾವು ಗಮನ ಕೊಡೋದಿಲ್ಲ ಬಗ್ಗೆ. ಅದು ಕೊಡ್ತಾನೆ. ಯಾತಕ್ಕೆ ಅಂದರೆ ನಮ್ಮ ಅಕೌಂಟೇ ನಮಗೆ ಕ್ಲಾರಿಟಿ ಇರೋದಿಲ್ಲ, ಉಳಿದವ್ರ ಬಗ್ಗೆ ಕಾಮೆಂಟ್ ಮಾಡ್ಲಿಕ್ಕೆ ಬರುತ್ತಾ? ಸಾಧ್ಯ ಇಲ್ಲ. ಆದ್ದರಿಂದ ಶಾಸ್ತ್ರಾರ್ಥಗಳನ್ನು ಈ ಆಧಾರದ ಮೇಲೆ ತಿಳ್ಕೊಳ್ಬೇಕು ಅಂತ ಒಂದು ಗೈಡ್ಲೈನ್ಸ್ ಕೊಟ್ಟು ಇದು ಉಪಯೋಗ ಮಾಡ್ಕೊಳ್ಳೋದು ಹೋದರೆ ತಪ್ಪಾಗ್ಬಿಡ. ಇತಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಮಹಾಭಾರತ ತಾತ್ಪರ್ಯ ನಿರ್ಣಯೇ ಸರ್ಗ ಅನುಸರ್ಗ ಪ್ರಳಯ ಪ್ರಾದುರ್ಭಾವ ನಿರ್ಣಯೋ ನಾಮ ತೃತೀಯೋಧ್ಯಾಯ. ಹೆಸರು ಸರ್ಗ, ಅನುಸರ್ಗ, ಪ್ರಳಯ, ಪ್ರಾದುರ್ಭಾವ. ಸರ್ಗ ಸೃಷ್ಟಿ, ಅನುಸರ್ಗ ಸಬ್ಸೃಷ್ಟಿಗಳು, ಆಮೇಲೆ ಮೂರನೇದಾಗಿ ಲಯ. ಹೇಗೆ ಅದನ್ನು ಹೇಳಿದ್ದಾರೆ ಆಚಾರ್ಯ. ಪ್ರಾದುರ್ಭಾವ, ದೇವರ ಪ್ರಾದುರ್ಭಾವಗಳು ಎಲ್ಲ ದಶಾವತಾರ ಕಥೆಯೆಲ್ಲ ಹೇಳಿದ್ರಲ್ಲ, ಅದು ಮತ್ತೆ ಉಳಿದವರು ಹುಟ್ಟಿರೋ ವಿಷಯ ಎಲ್ಲ ಹೇಳಿರೋದ್ರಿಂದ ಇದಕ್ಕೆ ಆ ಹೆಸರಿದೆ. ಸರ್ಗಾನುಸರ್ಗ ಲಯ ಪ್ರಾದುರ್ಭಾವ ನಿರ್ಣಯೋ ನಾಮ ತೃತೀಯೋಧ್ಯಾಯ. ನಾಳೆಯಿಂದ ಚತುರ್ಥೋಧ್ಯಾಯ, ಸೋಮವಾರದಿಂದ. ನಾಳೆ ಪಾಠ ಇರೋದು ದ್ವಾದಶಿ. ಇಲ್ಲಿ ಬಾಲಕಾಂಡ ಶುರು ಮಾಡ್ತಾರೆ ಹೇಳೋದು. ಇಲ್ಲಿಂದ 9ನೇ ಅಧ್ಯಾಯ ಮುಗಿಯೋವರೆಗೂ ಕೂಡ ರಾಮಾಯಣ ನಿರ್ಣಯ. ಹೆಸರು ರಾಮಾಯಣ ನಿರ್ಣಯ, ಮಹಾಭಾರತ ತಾತ್ಪರ್ಯ ನಿರ್ಣಯ, ಅದು ರಾಮಾಯಣ ನಿರ್ಣಯ. ಅಲ್ಲಿ ಏನು ಹೇಳ್ತಾರೆ ಆಚಾರ್ಯರು, ಏನದು ಫೈನಲ್. ಎಲ್ಲೋ ಏನೋ ಕೇಳಿದ್ದೇವೆ ಒಂದು ಬಿಟ್ಬಿಟ್ಟು ಅದನ್ನು ಕೇಳಬೇಕು.